सकलवचनचेतो देवता भारती सा मम वचसि निधत्तां सन्निधिं मानते च। तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयां पणमत्कामधेनुञ्च भजस्वरूपमं श्रीभावबोधकुत्पाद चिन्तामणि उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिद्वान्तरवये वैष्णवेन्दीवरेन्दुवे श्रीराघवेन्द्रगुरवे नमो अत्यन्तदयालुवे। सत्याभिघ्नकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः। विद्याविनयसम्पन्नं प्रतिवादिमदध्वंसिनं विश्वप्रियगुरून् वन्दे मद्वेषप्रियकारकम्। श्रीगुरुभ्यो नमः। हरिः ओम्। जन्माद्यस्य यथो अन्वयातितरत अर्थेष्यभिघ्नस्वराट् तेने ब्रह्महुदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तघोतं सत्यं परं धीमहि। सृष्टिस्थित्यप्येहानितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनृद्विषतत्वात्मकस्य विष्णोर्व्यस्ता समस्ता सकलगुणनिधे सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं महान्तम्। श्रीगुरुभ्यो नमः। हरिः ओम्। ಭಾಗವತದ ಏಕಾದಶ ಸ್ಕಂದದ ಉದ್ಧವ ಗೀತೆಯ ಚಿಂತನೆಯಲ್ಲಿ ತೊಡಗಿದ್ದೇವೆ. 13ನೇ ಅಧ್ಯಾಯದ ಪ್ರಾರಂಭವನ್ನು ನಿನ್ನೆ ಸ್ವಲ್ಪ ಮಾಡಿದ್ದೇವೆ. 29ನೇ ಅಧ್ಯಾಯದ ತನಕ ಉದ್ಧವ ಗೀತೆನೇ ಇದೆ. 13ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಹದಿಮೂರನೆಯ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದ ಸತ್ವ ರಜಸ್ತಮೋ ಗುಣಗಳ ಕಾರ್ಯಗಳು ಏನು ಒಂದು ಜೀವನಲ್ಲಿ ಅಂತ ಭಗವಂತ ಉದ್ಧವನಿಗೆ ಉಪದೇಶ ಮಾಡ್ತಾ ಇದ್ದ. ಅದನ್ನೆಲ್ಲ ನಿನ್ನೆ ವಿಚಾರ ಮಾಡಿದ್ದೇವೆ. ಹೆಚ್ಚಿನ ಭಕ್ತಿ ಉಂಟಾದಾಗ ಅದು ರಜಸ್ತಮಸ್ಸುಗಳನ್ನು ನಾಶ ಮಾಡುತ್ತೆ. ಸತ್ವಗುಣ ಇನ್ನೂ ಹೆಚ್ಚು ವೃದ್ಧಿಯಾಗಿ ರಜೋತಮಗಳು ನಾಶವಾದ್ದರಿಂದ ತನುಕೂಲವಾದ ಪಾಪವು ಬೇಗನೆ ನಾಶ ಆಗುತ್ತೆ ಅಂತ ಭಗವಂತ ಈ ಚಿಂತನೆ ಮಾಡಲಿಕ್ಕೆ ಹೇಳಿದ್ದ. ಮಾನವ ಸತ್ವಗುಣಗಳ ಅಭಿವೃದ್ಧಿಯಾಗಿ ಆಗಮಗಳ ಅನುಸಾರಿಯಾದ ಗ್ರಂಥಗಳನ್ನು ಅನುಸರಿಸಬೇಕು. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಭಗವಂತನ ಕುರಿತಾದ ಮಾತುಕತೆಗಳು, ಅವುಗಳಿಂದ ಭಗವಂತನ ಸ್ಮರಣೆ, ಅಹಂಕಾರ ನಾಶ, ಮಮಕಾರ ನಾಶ, ಕರ್ಮಗಳ ತ್ಯಾಗಗಳು ಸಾಧ್ಯ ಆಗ್ತದೆ. ಕರ್ಮಗಳ ತ್ಯಾಗಗಳು ಅಂದರೆ ನಿಷ್ಕಾಮ ಕರ್ಮಗಳನ್ನು ಬಿಟ್ಟು, ನಿಷ್ಕಾಮ ಕರ್ಮಗಳ ತ್ಯಾಗ ಅಂದರೆ ಸರ್ವತಾ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಬದುಕಲಿಕ್ಕಾಗೋದಿಲ್ಲ. ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡಬೇಕು. ಭಗವಂತನಿಗೋಸ್ಕರ ಕರ್ಮಗಳನ್ನು ಮಾಡಬೇಕು. ಭಗವಂತನು ನಮ್ಮಲ್ಲಿ ನಿಂತು ಕರ್ಮವನ್ನು ಮಾಡಿಸುತ್ತಿದ್ದಾನೆ ಅನ್ನುವ ಚಿಂತನೆ ನಮಗಿರಬೇಕು. ಇದು ಹೇಗೆ ಅಂದರೆ
ಈ ಬಿದಿರುಗಳ ತಿಕ್ಕಾಟ, ಕಾಡಿನಲ್ಲಿ ಬಿದಿರುಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಕಾಳ್ಗಿಚ್ಚು ಹುಟ್ಟತ್ತೆ, ಕಾಳ್ಗಿಚ್ಚು ಕಾಡನ್ನು ಸುಟ್ಟು ಹಾಕತ್ತೆ. ಸತ್ವತಮೋ ಗುಣಗಳು ರಜತಮೋ ಗುಣಗಳು ನಾಶವಾಗುವುದು ಯಾವುದರಿಂದ? ಸತ್ವಗುಣಗಳ ಜನ್ಯವಾದ ಮೇಲೆ ವೇದ ಎಂಬುದರ ಸಾತ್ವಿಕ ಅಂತಃಕರಣ ವೃತ್ತಿಜ್ಞಾನ ನಮಗೆ ಬಂದಾಗ ಅದು ಘರ್ಷಣೆಯಾಗಿ ರಜಸ್ಸು ಮತ್ತು ತಮಸ್ಸುಗಳ ಗುಣನಾಶ ಆಗತ್ತೆ. ಕೊನೆಗೆ ಹೇಗೆ ಕಾಳ್ಗಿಚ್ಚು ಎಲ್ಲವನ್ನು ಸುಟ್ಟು ತಾನು ನಾಶವಾಗುತ್ತೋ ಹಾಗೆಯೇ ಸಾತ್ವಿಕ ಗುಣವು ಅಂತಃಕರಣವನ್ನು ಸುಟ್ಟು ತಾನೂ ನಾಶ ಆಗುತ್ತೆ, ಅಂದರೆ ವೃತ್ತಿಜ್ಞಾನ ನಾಶ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಗ ಉದ್ಧವ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ, ವಿಂದಂತಿ ಮರ್ತ್ಯ ಪ್ರಾಯೇಣ ವಿಷಯಾನ್ ಪದಾಮ ಅಥಾಪಿ ಭುಂಜತೆ ಕೃಷ್ಣ ತತ್ ಕಥಂ ಶ್ವಖರಾಜವತೆ. ಜನರಿಗೆ ಲೋಕದಲ್ಲಿ ವಿಷಯ ಪದಾರ್ಥಗಳಿಂದ ಅನರ್ಥವೇ ಆಗತ್ತೆ ಅಂತ ಗೊತ್ತಿದೆ. ಆದರೂ ವಿಷಯ ಪದಾರ್ಥಗಳ ಬಗ್ಗೆ ನಾಯಿ ಕತ್ತೆ ಕುರಿಗಳಂತೆ ಭೋಜನ ಮಾಡ್ತಾರೆ, ಹೇಗೆ ಸಾಧ್ಯ ಇದು? ಗೊತ್ತಿದ್ದೂ ತಪ್ಪು ಮಾಡ್ತಾರಲ್ಲ ಮನುಷ್ಯರು ಅಂತ ಉದ್ಧವ ಕೇಳ್ತಾನೆ. ಆವಾಗ ಶ್ರೀ ಭಗವಂತ ಹೇಳ್ತಾನೆ, ಅಹಂ ಇತ್ಯ ಅನ್ಯಥಾ ಬುದ್ಧಿ ಪ್ರಮತ್ತಸ್ಯ ಯದಾ ಹೃದಿ ಉತ್ಸರ್ಪತಿ ರಜೋ ಘೋರಂ ತಥೋ ವೈಕಾರಿಕಂ ಮನಃ. ಯಾವಾಗಲೂ ವಿಷಯಾಸಕ್ತನಾಗಿದ್ದ ಮನುಷ್ಯ ಹರಿಯನ್ನು ಮರೆತು, ಯಾರು ಹರಿಯನ್ನು ಮರೆಯುತ್ತಾರೋ ಅವನ ಹೃದಯದಲ್ಲಿ ಯಾವಾಗ ತಾನು ಸ್ವತಂತ್ರ ಕರ್ತೃ, ತಾನೇ ಮಾಡ್ತಾ ಇದ್ದೇನೆ, ಭಗವಂತನ ಅಧೀನ ನಾನಲ್ಲ ಎಂಬುವ ಅನ್ಯತಾ ಜ್ಞಾನ ಬರುತ್ತೋ ಆಗ ಅತ್ಯಂತ ಭಯಂಕರವಾದ ರಜೋಗುಣ ಉಂಟಾಗುತ್ತೆ. ಆ ರಜೋಗುಣ ಉಂಟಾದಾಗ ಅವನ ಮನಸ್ಸು ವಿಕಾರಗೊಳ್ತಾ ಹೋಗುತ್ತೆ, ಅವನು ಭಗವಂತನಿಂದ ದೂರ ಸರಿತಾ ಹೋಗ್ತಾನೆ. ಅಂದರೆ ಭಗವಂತನು ಅವನಲ್ಲಿರುವ ಅರಿವು ಅವನಿಗೆ ಆಗೋದಿಲ್ಲ ಅಂತ ಅರ್ಥ. ರಜೋಯುಕ್ತಸ್ಯ ಮನಸಃ ಸಂಕಲ್ಪ ಸವಿಕಲ್ಪಕ ತತಃ ಕಾಮ ಗುಣಧ್ಯಾನ ದುಸ್ಸಹ ಸ್ಯಾಥಿ ಧರ್ಮತೆ. ಮುಕ್ತಿಯಲ್ಲಿಯೂ ಮುಕ್ತರು ಅನಂತ ಕಾಲದಿಂದ ವೇದವನ್ನು ಅಧ್ಯಯನ ಮಾಡ್ತಾನೇ ಇರ್ತಾರೆ. ಯಾಕೆಂದರೆ ನೀವು ಹೇಳಿದ್ರಿ ಅಂತಃಕರಣ ನಾಶ ಆಯಿತು, ವೇದ ನಾಶ ಆಯಿತು. ಎಲ್ಲಿಂದ ಬಂತು ವೇದ ಅಂದರೆ ಜಡ ಅಂತಃಕರಣ ಇಲ್ಲ ಅವರಿಗೆ, ಸ್ವರೂಪ ಅಂತಃಕರಣದಲ್ಲಿಯೇ ವೇದಾಧ್ಯಯನವನ್ನು ಮಾಡ್ತಾ ಇರ್ತಾರೆ ಅಂತ ತಾತ್ವಿಕ ಗ್ರಂಥ ಹೇಳುತ್ತೆ. ಜಡ ಅಂತಃಕರಣವು ನಾಶವಾದಾಗ ಅದರಲ್ಲಿ ವೇದಜ್ಞಾನ ಇರುವುದಿಲ್ಲ, ವೃತ್ತಿಜ್ಞಾನ ನಾಶ ಆಗುತ್ತೆ ಅಂತ ಗ್ರಂಥದಲ್ಲಿ ಹೇಳಿದೆ. ಜೀವ ಏನು ಮಾಡ್ತಾನೆ, ರಜೋಗುಣದ ವೇಗದಿಂದ ವಿಶೇಷವಾಗಿ ಆಕರ್ಷಣೆಗೊಳ್ತಾನೆ ಮನುಷ್ಯ. ಕಾಮಕ್ಕೆ ವಶನಾಗಿ, ಅಭಿಲಾಷಗಳಿಗೆ ವಶನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಲಾರದೆ ದುಃಖಕ್ಕೆ ಕಾರಣನಾಗಿ ತಿಳಿತಾನೆ. ಒಂದು ದುಃಖ ಅವನಿಗೆ ಯಾವಾಗಲೂ ಗೊತ್ತಿರುತ್ತೆ, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಇದು ಮಾಡಬಾರದು ಅನ್ನೋ ದುಃಖ ಅವನಿಗೆ, ಇದು ಮಾಡಿದರೆ ದುಃಖ ಆಗತ್ತೆ ಅಂತ ಅವನಿಗಿರುತ್ತೆ. ಆದರೂ ಕೂಡ ಮನುಷ್ಯ ಆ ಕರ್ಮವನ್ನೇ ಮಾಡ್ತಾ ಇರ್ತಾನೆ. ಆ ಕರ್ಮವನ್ನೇ ಮಾಡ್ತಾ ಇರುವುದರಿಂದ ಅವನಿಗೆ ದುಃಖ ಆಗತ್ತೆ. ದುಃಖ ಆಗುವುದರಿಂದ ಅವನು ಮತ್ತೆ ವಿಷಯಗಳನ್ನು ಮತ್ತೆ ಏನು ಮಾಡ್ತಾನೆ, ಮತ್ತೆ ಅದರಲ್ಲಿ ಸ್ವಲ್ಪ ಸುಖ ಸಿಕ್ಕರೂ ಸಾಕು, ಮತ್ತೆ ಅದೇ ಕರ್ಮಗಳನ್ನು ಅನುಸರಿಸ್ತಾ ಇರ್ತಾನೆ. ಜ್ಞಾನಿ ಏನು ಮಾಡ್ತಾನೆ? ಹಾಗಾದರೆ ಜ್ಞಾನಿ ಏನು ಮಾಡ್ತಾನೆ ಅಂತಂದರೆ ಎಲ್ಲ ವಿಷಯಗಳ ಕಡೆಗೆ ಅನಾಸಕ್ತಿಯನ್ನು ಹೊಂದುತ್ತಾನೆ. ವಿಷಯಗಳು, ಕಾಮನೆಗಳು ಇವೆಲ್ಲ ಕೊನೆಗೆ ದುಃಖವನ್ನೇ ಕೊಡ್ತಾವೆ ನನಗೆ ಅಂತ ತಿಳಿದು ಬಿಟ್ಟು ಆಲಸ್ಯ ಮಾಡದೆ ನನ್ನಲ್ಲಿಯೇ ಮನಸ್ಸನ್ನು ನೆಡುತ್ತಾನೆ. ಮತ್ತು ವಿಷಯಗಳನ್ನು ಆಸಕ್ತಿಯಿಂದ ಸೇವಿಸುವುದಿಲ್ಲ. ಬದುಕಲು ಎಷ್ಟು ಬೇಕೋ ಅಷ್ಟೇ ವಿಷಯವನ್ನು ಸೇವಿಸ್ತಾನೆ. ಈಗ ಜ್ಞಾನಿಗಳು ನಡೀತಾರೆ, ಜ್ಞಾನಿಗಳು ಕ್ರಿಯೆಯನ್ನು ಮಾಡ್ತಾರೆ, ಜ್ಞಾನಿಗಳು ಭೋಜನವನ್ನು ಮಾಡ್ತಾರೆ, ಜ್ಞಾನಿಗಳು ಮಾತಾಡ್ತಾರೆ. ಎಷ್ಟು ಬೇಕೋ ಅಷ್ಟು, ಜೀವನಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟು, ವ್ಯವಹಾರಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟು ಮಾತಾಡ್ತೇನೆ. ಇದೆಲ್ಲ ಭಗವಂತನ ಮಾತು.
ಅದರಿಂದ ಅವ್ರು ಏನು ಮಾಡ್ತಾರೆ, ಮಾನವ ಎಚ್ಚೆತ್ತೇನು ಮಾಡ್ತಾರೆ, ಸ್ಥಿರ ಆಸನ, ಒಳ್ಳೆ ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಬೇಕು. ಧ್ಯಾನ ಮಾಡಬೇಕು ಅಂದರೆ ಸುಮ್ಮನೆ ಹೇಗೆ ಬೇಕೋ ಹಂಗೆ ಕೂತ್ಕೊಳ್ಬೇಕು ಅಂತಿಲ್ಲ. ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಬೇಕು. ಸ್ಥಿರವಾದ ಆಸನ ಇರಬೇಕು. ಸ್ಥಿರವಾದ ಆಸನದಲ್ಲಿ ವಿವಿಧ ಪ್ರಕ್ರಿಯೆಗಳಿದ್ದಾವೆ. ಆಸನದಲ್ಲಿ ಭಾಗವತದಲ್ಲಿ ಹಿಂದೆ ಬಂದಿದೆ, ಆಸನಗಳನ್ನೆಲ್ಲ ಹೇಳಿದ್ದೆ ನಾನು ಭಾಗವತ ಚಿಂತನೆಯಲ್ಲಿ. ಮನಸ್ಸನ್ನು ಅವನ ಭಗವಂತನ ಒಂದು ರೂಪ ಕಾಣ್ತಾನೇ ಇಲ್ಲಪ್ಪ ನಮಗೆ, ಸಮ್ಯಕ್ ರೂಪ, ಪೂರ್ತಿಯಾದ ಭಗವಂತನ ರೂಪ ಕಾಣ್ತಾ ಇಲ್ಲ. ಕಾಣುವ ಯೋಗ್ಯತೆಯಿಂದ ಭಗವಂತನ ಪಾದವನ್ನೇ ಧ್ಯಾನಿಸಿ, ಭಗವಂತನ ಪಾದವನ್ನು ನೆನೆಯಿರಿ. ಭಗವಂತನ ಪಾದದ ಜ್ಞಾನ, ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭೇದ ಇಲ್ಲ, ಭಗವಂತನ ಪಾದಕ್ಕೂ ಭಗವಂತನಿಗೂ ಭೇದ ಇಲ್ಲ. ಹಾಗಾಗಿ ನೀವು ಭಗವಂತನ ಪಾದವನ್ನು ನಿಮ್ಮ ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ಳಿ. ಭಗವಂತನ ಪಾದ ಹೀಗಿದೆ, ಶಂಖ ಚಕ್ರ ಗದ ಪದ್ಮ ಅಂಕಿತ ಪಾದವ ಅಂತ ಬರ್ತಾರ, ಆ ಪಾದಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಅದನ್ನು ಚಿಂತನೆ ಮಾಡ್ತಾ ಹೋಗಿ ಕ್ರಮೇಣ ಕಾಲಿನಿಂದ ಮೇಲೆ ಬರ್ತಾ 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 ಭಗವಂತನ ಪೂರ್ಣ ಚಿಂತನೆಯನ್ನು ಧ್ಯಾನ ಮಾಡಿ ಅಂತ. ಸಮಗ್ರ ಆಕಾರದಲ್ಲಿ ಮನಸ್ಸನ್ನು ಇಡಬೇಕು. ನನಗೆ ಪಾದದಲ್ಲಿಯೇ ಮನ ಕಾಣೋದಿಲ್ಲ, ಸಮಗ್ರ ಕಾಣಬೇಕು ಅಂದರೆ ನಾವು ಪೂರ್ತಿ ಕಂಡ ಮೇಲೆ ಮಾಡ್ತೀವಿ ಅಂದ್ರಲ್ಲ, ಮೊದಲಿಗೆ ಭಗವಂತನ ಪಾದವನ್ನು ಧ್ಯಾನ ಮಾಡಿ, ಪಾದದಲ್ಲಿಯೇ ಅವನ ಸಕಲ ರೂಪಗಳನ್ನು ಜ್ಞಾಪಿಸಿಕೊಳ್ಳಿ. ಮೇಲೆ ಉನ್ನತಿಗೆ ಹೋದಾಗೆ ಭಗವಂತನ ಪಾದದಿಂದ ಮೇಲೆ 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 ಬಂದು ಸಮಗ್ರ ಭಗವಂತನ ಆಕಾರದ ಚಿಂತನೆ ಬರಬೇಕು ನಮಗೆ. ಇದನ್ನು ಹೇಗೆ ನಿಲ್ಲಿಸಲು ಸಾಧ್ಯ ಎಂಬುದನ್ನು ನನ್ನ ಶಿಷ್ಯರಾದ ಸನಕಾದಿ ಮುನಿಗಳು ಹೇಳುತ್ತಾ ಈ ಮೋಕ್ಷೋಪಾಯವನ್ನು ಉಪದೇಶಿಸಿದ್ದಾರೆ ಅಂತ ಹೇಳ್ತಾರೆ. ಹಂಸನಾಮಕ ಇದರಲ್ಲಿ ಹಂಸಗೀತೆ ಅಂತ ಇದರಲ್ಲಿ ಹಂಸನಾಮಕ ಪರಮಾತ್ಮನ ಉಪದೇಶ ಇದೆ. ಉದ್ಧವ ಉವಾಚ ಯದಾ ತ್ವಂ ಸನಕಾದಿಭ್ಯೋ ಯೇನ ರೂಪೇಣ ಕೇಶವ ಯೋಗಮಾದಿಷ್ಟವಾನೇತ ರೂಪಮಿಚ್ಛಾಮಿ ವೇದುತಂ. ಎಷ್ಟೊತ್ತಿದೆ? ಆವಾಗ ಉದ್ಧವ ಕೇಳ್ತಾನೆ, ಭಗವಂತ ನೀನು ಸನಕಾದಿಗಳಿಗೆ ಯಾವಾಗ ಉಪದೇಶಿಸಿದೆ? ಸನಕಾದಿಗಳು ಈಗಂತೂ ಬಂದಿಲ್ಲ, ಕೃಷ್ಣಾವತಾರದಲ್ಲಿ ನಾನು ನೋಡಿಲ್ಲ ಸನಕಾದಿಗಳಿಗೆ ನೀನು ಉಪದೇಶ ಮಾಡಿದ್ದು. ಯಾವಾಗ ಉಪದೇಶಿಸಿದೆ? ಯಾವ ರೂಪದಿಂದ ಮೋಕ್ಷೋಪಾಯವನ್ನು ಉಪದೇಶಿಸಿದೆ ಅಂತ ಕೇಳಿದಾಗ ಆ ರೂಪವನ್ನು ತಿಳಿಯಲು ಬಯಸ್ತೇನೆ ಅಂತ ಉದ್ಧವ ಭಗವಂತನಿಗೆ ಕೇಳ್ತಾನೆ. ನೋಡಿ, ಚತುರ್ಮುಖನ ಮಾನಸ ಪುತ್ರರು ಸನಕ, ಸನಂದನ, ಸನಾತನ, ಸನತ್ಕುಮಾರ 4 ಜನ ಸನ್ಯಾಸಿಗಳಾಗೇ ಜನ್ಮ ಎತ್ತಾರೆ. 4 ಜನ ಚತುರ್ಮುಖನ ಪುತ್ರರು. ಚತುರ್ಮುಖನ ಸೃಷ್ಟಿಯಾದಾಗ ಮೊದಲು 4 ಜನ ತನ್ನ ಮೊಮ್ಮಕ್ಕಳಿಗೆ, ಭಗವಂತನ ಮಗ ಬ್ರಹ್ಮನ ಮಕ್ಕಳವರು ತನ್ನ ಮೊಮ್ಮಕ್ಕಳಿಗೆ ಭಗವಂತ ಉಪದೇಶಿಸ್ತಾನೆ. ಭಗವಂತ ಉಪದೇಶಿಸುವುದು ಯಾವ ರೂಪದಿಂದ? ಹಂಸ ರೂಪದಿಂದ. ನೋಡಿ, ಸನಕಾದಿಗಳಿಗೆ ಭಗವಂತ ವಿಶೇಷವಾಗಿ 5 ರೂಪಗಳನ್ನು 5 ಅವತಾರಗಳನ್ನು ತಾಳ್ತಾನೆ. ಸನಕಾದಿಗಳು ಅವರ ಸನಕಾದಿಗಳು ಬಂದಾಗ ದ್ವಾರಪಾಲಕರು ತಡೆಯುತ್ತಾರಲ್ವ ವೈಕುಂಠದಲ್ಲಿ, ಆವಾಗ ಸನಕಾದಿಗಳು ಶಾಪ ಕೊಡ್ತಾರೆ. ಆ ಶಾಪವನ್ನು ನಿಲ್ಲಿಸುವುದಕ್ಕೋಸ್ಕರ ವರಾಹ, ನರಸಿಂಹ, ರಾಮ, ಕೃಷ್ಣನ ಅವತಾರ ಇದ್ದ ಭಗವಂತ. ಇದು ಒಂದು ಸನಕಾದಿಗಳಿಗೆ ಒಂದೇ ಮಾಡಿದ್ದು ಅಂತ ತಿಳ್ಕೊಳ್ಳಿ. 4 ಅವತಾರ ಇದ್ದ. ಈಗ ಸನಕಾದಿಗಳಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಹಂಸಾವತಾರ. ಸನಕಾದಿಗಳಿಗೆ ಉಪದೇಶ ಮಾಡಿದ ಮೇಲೆ ಹಂಸಾವತಾರ ಸಮಾಪ್ತ ಆಯಿತು. ಅವರ ಮೇಲೆ ಭಗವಂತನ ಕರುಣೆ ಎಷ್ಟು ನೋಡಿ. ಅವರಿಗೋಸ್ಕರ 5 ಅವತಾರ ಮಾಡ್ತಾನೆ. ಅವರಿಗೋಸ್ಕರ 5 ಅವತಾರ ಮಾಡ್ತಾನೆ. ಭಗವಂತನಿಗೆ ಉದ್ಧವ ಹಾಗೆ ಕೇಳಿದಾಗ ಭಗವಂತ ಹೇಳ್ತಾನೆ, ಪುತ್ರ ಹಿರಣ್ಯಗರ್ಭಸ್ಯ ಮಾನಸ ಸನಕಾದಯ ಪ್ರಪುಚ್ಚು ಪಿತರಂ ಸೂಕ್ಷ್ಮಾಂ ಯೋಗಸ್ಥೈಕಾಂತಿಕೀಂ ಗತಿಂ. ಒಮ್ಮೆ ಚತುರ್ಮುಖನ ಪುತ್ರರು ತಂದೆಯಲ್ಲಿ ಬಂದುಬಿಟ್ಟು ಯೋಗ ಸಾಧನೆ ಹೇಗೆ ಮಾಡಬೇಕು ಅಂತ ಚತುರ್ಮುಖನನ್ನು ಕೇಳ್ತಾರೆ ಸನಕಾದಿಗಳು. ಆವಾಗ ಸನಕಾದಿಗಳು ಕೇಳಿದಾಗ
ಮನಸ್ಸು ವಿಷಯ ಪದಾರ್ಥಗಳಲ್ಲಿ ನೆಲೆಸಿರುತ್ತೆ. ವಿಷಯ ಪದಾರ್ಥಗಳು ಸಂಸ್ಕಾರ, ನಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರದಿಂದ ಮನಸ್ಸಿನಲ್ಲಿ ನೆಲೆಸಿರ್ತವೆ. ಹೀಗಿರುವಾಗ ಅವಳನ್ನು ದಾಟಿ ಮೋಕ್ಷ ಪಡೆಯುವುದು ಹೇಗೆ? ವಿಷಯ ಮತ್ತು ಮನಸ್ಸುಗಳು ಪರಸ್ಪರ ದೂರ ಇರುವುದು ಹೇಗೆ ಸಾಧ್ಯ ಆಗುತ್ತೆ ಅಂತ ಸನಕಾದಿಗಳು ಚತುರ್ಮುಖನಿಗೆ ಕೇಳಿದಾಗ, ತನ್ನ ತಂದೆಗೆ ಕೇಳಿದಾಗ, ಸನಕಾದಿಗಳಿಗೆ ಗೊತ್ತು ಅವರು ಜನ್ಮತಃ ಸನ್ಯಾಸಿಗಳೇ, ಆದರೂ ಜನರಿಗೋಸ್ಕರ ನಮಗೋಸ್ಕರ ಕೇಳ್ತಾರೆ. ಅವರು ಚತುರ್ಮುಖನಿಗೆ ಕೇಳ್ತಾರೆ. ಆವಾಗ ಭಗವಂತ ಮತ್ತೆ ಹೇಳ್ತಾನೆ, ಏವಂ ಪೃಷ್ಟೋ ಮಹಾನ್ ದೇವ ಸ್ವಯಂಭೂರ್ಭೂತ ಭಾವನಃ ಧ್ಯಾಯಮಾನ ಪ್ರಶ್ನ ಬೀಜಂ ನಾಭ್ಯಪದ್ಯತೆ ಕರ್ಮದಿ. ಚತುರ್ಮುಖನಿಗೆ ಗೊತ್ತಿಲ್ಲ ಅಂತೇನಿಲ್ಲ, ಚತುರ್ಮುಖನಿಗೆ ಗೊತ್ತು. ಆದರೆ ಚತುರ್ಮುಖ ತನಗೆಲ್ಲ ಗೊತ್ತಿದ್ದರೂ ಕೂಡ ಅವನು ಭಗವಂತನ ಸಂಕಲ್ಪವನ್ನು ಗುರುತಿಸ್ತಾನೆ. ಭಗವಂತ ನಾನೇ ಉಪದೇಶ ಮಾಡಬೇಕು ಅಂತ ಅವರಿಗೆ ತಿಳಿದಿದ್ದಾನೆ. ಯಾವಾಗಲೂ ಚತುರ್ಮುಖ ಆಗಲಿ, ಮುಖ್ಯಪ್ರಾಣ ಆಗಲಿ, ರುಜುಗಳಾಗಲಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳೋದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಪರಮಾತ್ಮನೇ ಅವತಾರ ಮಾಡಿ ಅವರಿಗೆ ಉಪದೇಶ ಮಾಡಬೇಕೆಂದುಕೊಂಡಿದ್ದಾನೆ ಅಂತ ಹೇಳಿ, ನನಗೆ ಗೊತ್ತಿಲ್ಲಪ್ಪ ನಾಭ್ಯಪದ್ಯತ, ನನಗೆ ಏನೂ ಗೊತ್ತಿಲ್ಲ, ಭಗವಂತ ಬಂದು ಉಪದೇಶ ಮಾಡ್ತಾನೆ ಅಂತ ಅವರೇನು ಮಾಡ್ತಾನೆ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಪ್ರಾರ್ಥನೆ ಮಾಡ್ತಾನೆ? ಸಮಾಮ ಚಿಂತೆಯದ್ದೇವ ಪ್ರಶ್ನಪಾರ ವಿನಿಶ್ಚಯಂ ತಸ್ಯಾಹಂ ಹಂಸರೂಪೇಣ ಸಕಾಶಮಗಮಂ ತದಾ. ಪ್ರಶ್ನೆ ಪರಿಹಾರ ಮಾಡದಿರುವ ಭಗವಂತನನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಗವಂತನನ್ನು ಅಂದರೆ ನನ್ನನ್ನು ಧ್ಯಾನಿಸಿದ ನಾನು ಹಂಸ ರೂಪದಿಂದ ಅವನ ಬಳಿಗೆ ಹೋದೆ. ಶುದ್ಧ ಶುಕ್ಲ ರೂಪ ಹಂಸ, ಒಂದು ಚೂರುನು ಮಚ್ಚೆ ಇಲ್ಲದ, ಒಂದು ಚೂರುನು ಬಿಳಿಯ ಬಣ್ಣ, ಕಂದಿಲ್ಲದ ಬಿಳಿಯ ಬಣ್ಣ ಹೊಂದಿದ ಶ್ವೇತವರ್ಣದ ಹಂಸ. ಚತುರ್ಮುಖನಿಗೆ ಗೊತ್ತು ಅವನು ಭಗವಂತ ಅಂತ ಅವನ ಪಾದಗಳಿಗೆ ವಂದಿಸಿದ. ಸನಕಾದಿಗಳು ಬಂದು ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಬಂದು ಹೇಳ್ತಾರೆ, ನೀನು ಯಾರು, ನಿನಗ್ಯಾಕೆ ಚತುರ್ಮುಖ ನಮಸ್ಕಾರ ಮಾಡ್ತಾನೆ ಅಂತ ಸನಕಾದಿಗಳು ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಎಷ್ಟು ಮಾರ್ಮಿಕವಾಗಿ ಹೇಳ್ತಾನೆ ಭಗವಂತ ಎಲ್ಲರಿಗೂ ಅಂತಂದರೆ, ವಸ್ತುನೋ ಯದ್ಯ ನಾನಾತ್ವಮಾತ್ಮನಃ ಪ್ರಶ್ನ ಈದೃಶಃ ಕಥಂ ಘಟೇತವೋ ವಿಪ್ರ ವಕ್ತುಂ ವಾನೇಕ ಆಶ್ರಯ. ವಸ್ತುನಃ, ವಸ್ತು ಇಡೀ ಪ್ರಪಂಚದಲ್ಲಿ ವಸ್ತು ಅಂದರೆ ನಾನೇ. ವಸ್ತು ಅಂದರೆ ನಾನು, ಏನಂದರೆ ಸ್ವತಂತ್ರವಾಗಿ ಯಾವುದು ಇರುತ್ತದೋ ಅದು ವಸ್ತು. ನಾವು ಒಂದು ವಸ್ತು ಅಂದರೆ ಅದು ವಸ್ತು ಅಲ್ಲ, ನಾಶವಾಗುವುದು. ಸ್ವತಂತ್ರವಾಗಿ ತನ್ನ ಇಚ್ಛೆಯಿಂದ ಇರ್ತಾನಲ್ಲ ಭಗವಂತ ಮುಖ್ಯ ವಸ್ತು. ಅವನು ನಿಮಗೆ ಗೊತ್ತಿರಬೇಕು ಮುನಿಗಳೇ, ಚತುರ್ಮುಖನು ವಂದನೆ ಮಾಡ್ತಾನೆ ಅಂದರೆ ತನಗಿಂತ ಉತ್ತಮನಿಗೆ ವಂದನೆ ಮಾಡ್ತಾನೆ ಅಲ್ವಾ? ಯಾರಾದರೂ ನಮಸ್ಕಾರ ಮಾಡಬೇಕು ಅಂದರೆ ತನಗಿಂತ ಉತ್ತಮನಿಗೆ ನಮಸ್ಕಾರ ಮಾಡ್ತಾರೆ. ಲೋಕ ವಿಡಂಬನೆಗಾಗಿ ಲೋಕಶ್ರೇಯಾಗಿ ಮಾಡೋದುಂಟು, ಕೃಷ್ಣನೇ ಮಾಡಿದ್ದಾನೆ, ಅದು ಬೇರೆ. ಚತುರ್ಮುಖ ವಂದನೆ ಮಾಡಿದ ನನಗೆ ಅಂದರೆ ಸರ್ವಶಕ್ತನಾದ ವಸ್ತು ನಾನು, ಸ್ವತಂತ್ರನಾದ ವಸ್ತು ನಾನು, ಸರ್ವಶಕ್ತನಾದ ವಸ್ತು ನಾನು, ಸರ್ವತ್ರ ವ್ಯಾಪ್ತವಾದ ವಸ್ತು ನಾನು. ಅದು ಇರುವುದು ಯಾವುದು? ಪರಮಾತ್ಮ ತತ್ವ, ಅದು ಒಂದೇ, ಅದು ನಾನು, ಅವನು ಎಂದು ನೀವು ತಿಳಿದಿದ್ದೀರಾ ಅಂತೀರಾ. ನೀವು ತಿಳಿದುವುದಾದರೆ ಇದೀಗ ನಿಮಗೆ ಅವನು ನಾನು ಯಾರು ಅಂತ ತಿಳಿದಿರಬೇಕು. ನಾನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಯಾರು ಅಂತ ತಿಳಿದಿರಬೇಕು ಅಂತ ಹೇಳ್ತಾನೆ ಭಗವಂತ. ನಾನು ಪರಮಾತ್ಮ ಅಂತ ಅವನು ಹೇಳಲ್ಲ, ನಿಮಗೆ ತಿಳಿದಿರಬೇಕು. ಇಷ್ಟು ಗೊತ್ತಿದ್ದು ತಿರುಗಿ ನೀವು ಪ್ರಶ್ನೆ ಮಾಡುವುದು ಎಷ್ಟು ಸಮಂಜಸ ಅಂತ ಕೇಳ್ತಾನೆ ಭಗವಂತ. ಹೇಗೆ ಕೊಡುತ್ತೆ ನೀವು ಪ್ರಶ್ನೆ ಮಾಡೋದು? ಬ್ರಹ್ಮದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮರಿಗಿಂತ ಬೇರೆ ಜೀವರ, ಉತ್ತಮ ಜೀವರು ಯಾರೂ ಇಲ್ಲ ಲಕ್ಷ್ಮಿಯನ್ನು ಬಿಟ್ಟು. ಲಕ್ಷ್ಮೀನಾರಾಯಣ ಯಾವಾಗಲೂ ಜೊತೆಗೇ ಇರ್ತಾರೆ. ಲಕ್ಷ್ಮೀನಾರಾಯಣ ಜೊತೆಗಿದ್ದಾಗ ಬ್ರಹ್ಮದೇವರು ನನಗೆ ನಮಸ್ಕಾರ ಮಾಡಿದರು ಅಂತಂದರೆ ಬ್ರಹ್ಮದೇವರಿಗಿಂತ ಉತ್ತಮ ಇನ್ಯಾರಿದ್ದಾರೆ? ನಾನೇ. ನೀವೆಲ್ಲ ಓದಿದ್ದೀರಾ, ನಿಮಗೆ ನಾನೇ ಅಂತ ಗೊತ್ತಾಗಬೇಕು. ಗೊತ್ತಿದ್ರೂ ಕೂಡ ಪ್ರಶ್ನೆ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ ಭಗವಂತ. ಅನೇಕ ಜನ ಹೋಗಲಿ, ನಿಮಗೇನಾಯಿತು? ಒಬ್ಬನೇ ಪರಮಾತ್ಮನ, ಅನೇಕ ಜನ ಪರಮಾತ್ಮ ಇದ್ದಾರೆ ಅಂದರೆ ಏಕೈಕ ಒಬ್ಬನೇ ಪ್ರಪಂಚದಲ್ಲಿರೋದು, ಬ್ರಹ್ಮಾಂಡದಲ್ಲಿರೋದು ಒಬ್ಬನೇ ಪರಮಾತ್ಮ. ಅವನಿಗೆ ಸಮ ಯಾರೂ ಇಲ್ಲ, ಅವನಿಗೆ ಮೀರಿದ್ದವರು ಯಾರೂ ಇಲ್ಲ. ಅನೇಕಾತ್ಮರು ಇಲ್ಲ, ನಾನಾತ್ಮರು ಇಲ್ಲ. ಹಾಗಿರಬೇಕಾದ್ರೆ ನಾನು ಒಬ್ಬನೇ ಇದ್ದೇನೆ, ನಾನು ಅದ್ವಿತೀಯ, ನೀನು ಯಾವ ಪರಮಾತ್ಮ ಅಂದು ಕೇಳೋ ನಿಮ್ಮ ಪ್ರಶ್ನೆ ಯುಕ್ತವಲ್ಲ ಅಂತ ಹೇಳ್ಬಿಡ್ತಾನೆ ಭಗವಂತ. ಇದು ನಮಗೆಲ್ಲರಿಗೂ ಗೊತ್ತಾಗಬೇಕು. ಯಾರು ಪರಮಾತ್ಮ, ಯಾರು ದೇವರು, ಯಾರು ಅಂತ ಕೇಳ್ತೀವಲ್ಲ, ಎಲ್ಲರಿಗೂ ದೇವರು ಅಂತೀವಿ. ದೇವ ಒಬ್ಬನೇ, ವಿಷ್ಣುನೇ, ಪರಮಾತ್ಮನೇ, ಅನ್ಯರೆಲ್ಲ ದೇವತೆಗಳು.
ಮತ್ತೆ ಭಗವಂತ ಹೇಳ್ತಾನೆ, ಪಂಚಾತ್ಮಕೇಶು ಭೂತೇಶು ಸಮಾನೇಶು ಚ ವಸ್ತುತಃ ಕೋ ಭವಾನಿತಿ ಪ್ರಶ್ನೋ ವಾಚಾರಬ್ಧೋ ನಿರರ್ಥಕಃ. ದೇವ, ಮನುಷ್ಯ, ಪಿತೃ, ಗಂಧರ್ವ, ಅಸುರರು, ಈ 5 ಬಗೆಯ ಜೀವನರು ಯಾವುದನ್ನು ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ನಾಶವುಳ್ಳವರು, ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಬ್ರಹ್ಮನಿಗಿಂತ ಬಹಳ ಕೆಳಮಟ್ಟದಲ್ಲಿ ಇರುವವರು. ಅವನಿಂದ ಬ್ರಹ್ಮ ಅವರನ್ನು ಪೂಜಿಸ್ತಾನೆ ಅಂದರೆ ಅವರೆಲ್ಲರೂ ಬ್ರಹ್ಮನಿಂದ ಪೂಜಿಸಲ್ಪಡಲು ಅನರ್ಹರು. ಬ್ರಹ್ಮ ಪೂಜಿಸಲ್ಲ ಅವರಿಗೆ. ಆ ವಿಷಯದಲ್ಲಿ ಅವರೆಲ್ಲರೂ ಬ್ರಹ್ಮದೇವರ ಕೆಳಗಡೆ ಇರುವರು ಅನ್ನೋದರಲ್ಲಿ ಅವರೆಲ್ಲ ಸಮಾನರು. ಬ್ರಹ್ಮನಿಗೆ ಪೂಜ್ಯವಾದ ದೇವರುಗಳು ಅನೇಕರಿಲ್ಲ, ಇರೋದು ನಾನೊಬ್ಬನೇ. ಅಂದಮೇಲೆ ನೀನಾರು ಎಂದು ನನಗೆ ಪ್ರಶ್ನೆ ಮಾಡ್ತಿರಲ್ಲ, ನಿಮ್ಮ ಪ್ರಶ್ನೆ ವ್ಯರ್ಥ ಅಂತಾನೆ ಭಗವಂತ. ಆಮೇಲೆ ಭಗವಂತ ಹೇಳ್ತಾನೆ, ಮನಸ ವಚಸ ದೃಷ್ಟ ಗೃಹತ್ತೇ ನೈರಪೀಂದ್ರಿಯೈ ಅಹಮೇವನ ಮತ್ತೋನ್ನದೆತ್ತಿ ಬುದ್ಧದ್ವಮಂಜಸ ಅಂತ ಹೇಳ್ತಾನೆ ಭಗವಂತ. ಅಂದರೆ ನಾವು ಮನಸ್ಸಿನಿಂದ, ಮಾತಿನಿಂದ, ಕಣ್ಣಿಂದ, ಬೇರೆ ಯಾವುದೇ ಇಂದ್ರಿಯದಿಂದ ಸ್ವಾಭಾವಿಕವಾಗಿ ನಿಮಗೆ ಗೋಚರಿಸ್ತೇನೆ ಅಂದರೆ ಆ ವಸ್ತು ನಾನಲ್ಲ. ನಾನು ಸ್ವಾಭಾವಿಕವಾಗಿ ಗೋಚರಿಸೋದಿಲ್ಲ ನಿಮಗೆ. ಸ್ವಾಭಾವಿಕವಾಗಿ ನಿಮಗೆ ಕಣ್ಣಿಂದ ಆಗಲಿ, ಮನಸ್ಸಿನಿಂದ ನೋಡ್ತೀನಿ ಅಂತಾಗಲಿ, ಮಾತಿನಿಂದ ಹೇಳ್ತೀನಿ ಅಂತಾಗಲಿ, ಕಣ್ಣಿನಿಂದ ನೋಡ್ತೀನಿ ಅಂತಾಗಲಿ ಆಗಲಿಕ್ಕೆ ಸ್ವಾಭಾವಿಕವಾಗಿ ನಾನು ನಿಮಗೆ ಹಾಗೆ ಕಾಣೋದಿಲ್ಲ. ಗೋಚರವಾಗುವ ವಸ್ತು ನಾನಲ್ಲ. ನೀವು ಏನು ನೋಡ್ತೀರೋ ಅದಕ್ಕಿಂತ ನಾನು ಬೇರೆ ಎಂದು ತಿಳಿ. ನೀನು ಏನು ನೋಡ್ತಾ ಇದೆಯೋ ಇದೇ ಅದು ಪರಮಾತ್ಮ ಅಲ್ಲ, ನಾನು ಬೇರೆ ಅನ್ನೋದನ್ನು ನೀನು ತಿಳಿ ಅಂತ ಭಗವಂತ ಹೇಳ್ತಾನೆ. ನಿಮಗೆ ಇದರಲ್ಲಿ ಸಂಶಯ ಇರಕೂಡ್ದು. ಈ ಮೂರ್ತಿ ನೋಡಿಬಿಟ್ಟು ಈ ಮೂರ್ತಿನೇ ದೇವರು ಅಂದರೆ ಮೂರ್ತಿ ದೇವರಲ್ಲ, ಮೂರ್ತಿಯಲ್ಲಿ ದೇವರಿದ್ದಾನೆ. ಹೀಗಿರಬೇಕಾದ್ರೆ ತಿಳಿದಿರುವ ವಸ್ತುಗಳಲ್ಲಿ ನಾನು ಯಾರು ಎಂದು ತಿಳಿದಿರುವ ವಸ್ತುಗಳಲ್ಲಿ ನಾನು ಯಾರು ಎಂದು ಪ್ರಶ್ನೆಯೇ ಬೇಡ. ಇಲ್ಲಿ ಪ್ರಕೃತವಾಗಿರುವ ಮನಸ್ಸು ಮತ್ತು ವಿಷಯಗಳ ಬಗ್ಗೆ ಕೇಳಿರಿ, ನಾನು ಯಾರು ಎನ್ನುವುದನ್ನು ಕೇಳಲಿಕ್ಕೆ ಹೋಗಬೇಡಿ, ನಿಮ್ಮ ಪ್ರಶ್ನೆಯೇ ವ್ಯರ್ಥ ಅಂತ ಭಗವಂತ ಹೇಳ್ತಾನೆ. ಆವಾಗ ವಿಷಯ ಆಸೆ ಹೇಗೆ ಹೋಗುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಗುಣೇಶ್ವ ವಿಶತೆ ಚೇತೋ ಗುಣಶ್ಚೇತಪಿ ನ ಪ್ರಜಾ ಚ ಪ್ರಜಾ ಜೀವಸ್ಯ ದೇಹ ಉಭಯಂ ಗುಣಾಶ್ಚೇತೋ ಮದಾತ್ಮನೇ. ವಿಷಯಗಳಲ್ಲಿ ಮನಸ್ಸಿನಲ್ಲಿ ವಿಷಯಗಳು ಪರಸ್ಪರ ಸೇರಿ ಹೋಗಿರ್ತವೆ. ನೀನು ಹೇಳುವುದು ಸರಿ ಅಂತಾನೆ ಭಗವಂತ ಸನಕಾದಿಗಳಿಗೆ ಹೇಳ್ತಾನೆ. ನೀವು ಹೇಳುವುದೆಲ್ಲ ಸರಿಯಪ್ಪ, ಮನಸ್ಸು ವಿಷಯದಲ್ಲಿ ಮನಸ್ಸು ಪರಸ್ಪರ ಸೇರಿ ಹೋಗಿರ್ತದೆ. ಆದರೆ ನನ್ನಲ್ಲಿ ಮನಸ್ಸಿಟ್ಟವನಿಗೆ ವಿಷಯಾಸೆಗಳು, ತತ್ವಜ್ಞಾನ ಏನು ಬರುತ್ತೆ ಅದರಿಂದ ಅವು ಸುಟ್ಟು ಹೋಗ್ತಾವೆ. ದೇಹೆ ಅಂದರೆ ಸುಡುವುದು ಅಂತ ಅರ್ಥ ಸಂಸ್ಕೃತದಲ್ಲಿ. ಅವು ಎಲ್ಲ ದಹಿಸುಟ್ಟು ಹೋಗುತ್ತಾವೆ ಅಂತ ಹೇಳ್ತಾರೆ. ಮುಂದೆ ನಿಶ್ಚಿತವಾಗಿ ಅವು ಸುಟ್ಟೇ ಹೋಗ್ತವೆ. ವಿಷಯ ಮನಸ್ಸುಗಳು ಒಂದಾಗೋದಿಲ್ಲ. ಈ ಮನಸ್ಸು ಕೂಡ ಮೋಕ್ಷಕ್ಕೆ ಹೋಗಬೇಕಾದ್ರೆ ಮೋಕ್ಷದಲ್ಲಿ ನಮಗೆ ಈ ಮನಸ್ಸು ಜಡ ಮನಸ್ಸು ಹೋಗ್ಬಿಡತ್ತೆ, ನಮ್ಮ ಜೊತೆಗಿರಲ್ಲ. ಸೂಕ್ಷ್ಮವಾದ ಮನಸ್ಸಿರುತ್ತೆ ಅಷ್ಟೇ. ಆದ್ದರಿಂದ ಮನಸ್ಸು ವಿಷಯ ಎಲ್ಲವೂ ನನ್ನ ಅಧೀನ ಅಂತ ತಿಳ್ಕೊ ನೀನು. ಮನಸ್ಸು ವಿಷಯ ಎಲ್ಲವೂ ಅದು ನೋಡಿ. ನಾವು ಏನು ವಿಷಯ ಪದಾರ್ಥಗಳನ್ನು ಸೇವಿಸಬೇಕಾದರೂ ನಾನು ನೋಡಬೇಕು ಅಂದರೆ ನೋಡಲಿಕ್ಕಾಗಲ್ಲ. ಭಗವಂತ ನಿಮ್ಮ ಕಣ್ಣಿನಲ್ಲಿ ಇದ್ದು ನೀನು ನೋಡುವ ಇಚ್ಛೆಯನ್ನು ಆ ವಸ್ತುವಿನಲ್ಲಿ ಹುಟ್ಟಿಸಿದರೆ ನಾನು ನೋಡಬಹುದು. ನಾನು ಎಷ್ಟೋಸ್ತಿ ಕೇಳಬೇಕು ಅಂತೀವಿ, ಹೇಳಿದ್ದು ಕೇಳಿಸೋದೇ ಇಲ್ಲ. ಯಾವುದೇ ವಸ್ತುವನ್ನು ನೋಡಬೇಕಂದ್ರೂ ಭಗವಂತನ ಪ್ರೇರಣೆ ಬೇಕು. ಭಗವಂತ ನಮ್ಮ ಕಣ್ಣಿನಲ್ಲಿ ವಿಶ್ವನಾಮಕನಾಗಿ ಇರ್ತಾನೆ, ತೋರಿಸ್ತಾನೆ, ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ತೋರಿಸ್ತಾನೆ. ಒಂದು ಅದ್ಭುತ ವಸ್ತುವನ್ನು ನೋಡಿದರೆ, ಒಂದು ಸುಂದರವಾದ ವಸ್ತುವನ್ನು ನೋಡಿದರೆ ನಾವೇನಂತ ಚಿಂತನೆ ಮಾಡಬೇಕು? ಭಗವಂತ ಎಂತಹ ವಿಚಿತ್ರಪ್ಪ ನಿನ್ನ ಲೀಲೆ, ಇಂತಹ ಸುಂದರದವರನ್ನು ಹುಟ್ಟಿಸಿದ್ದೀಯಾ ಅಥವಾ ಇಂಥ ಸುಂದರ ವಸ್ತುಗಳನ್ನು ನೋಡುವ ಹಾಗೆ ಮಾಡಿದ್ದೀಯಾ ಅಂತ ಅದರಲ್ಲಿ ಭಗವಂತನ ನೆನಪನ್ನು ಕಾಣಬೇಕೇ ಹೊರತು ಕೆಟ್ಟ ಕಲ್ಪನೆಗಳನ್ನು ನಾವು ಮಾಡಬಾರದು. ನನ್ನ ಸ್ವರೂಪದಲ್ಲಿ ಆಶ್ರಯಿಸಿಕೊಂಡಿದ್ದವೆ ಎಲ್ಲವೂ ಅಂತ ನನಗೆ ಸಮರ್ಪಿಸಬೇಕು ವಿಷಯಗಳನ್ನೆಲ್ಲ ಅಂತ ಹೇಳ್ತಾನೆ. ಆಮೇಲೆ ಜಾಗೃತ ಸ್ವಪ್ನ ಸುಸುಪ್ತಿಶ್ಚ ಗುಣತೋ ಬುದ್ಧಿವೃತ್ತಯ ತಾಸಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವೇನ ವಿನಿಶ್ಚಿತ. ಅಂದರೆ 3 ಅವಸ್ಥೆಗಳನ್ನು ಹೇಳ್ತಾರೆ: ಜಾಗರ, ಸ್ವಪ್ನ, ಸುಷುಪ್ತಿ. ಎಚ್ಚರಿಕೆ, ಸ್ವಪ್ನ ಮತ್ತು ಗಾಢವಾದ ನಿದ್ರೆ ಸುಷುಪ್ತಿ. ಇವು ಸತ್ವ ರಜೋ ತಮೋ ಗುಣಗಳ ದ್ವಾರ ಬುದ್ಧಿ ಎಣಿಸುವ ಪ್ರಕೃತಿಯ ಕಾರ್ಯಗಳು.
ನಮಗೆ ಪ್ರಕೃತಿಯು ಸತ್ವರಜೋತಮಸ್ಸು ಗುಣಗಳಿಂದ ಬಂದಿರೋದು, ಅವರಿಂದಲೇ ಮೂಲವಾಗಿ ಸೃಷ್ಟಿಯಾಗಿರೋದು. ನಮ್ಮಲ್ಲಿಯೂ ಸತ್ವರಜೋತಮಸ್ಸು ಗುಣಗಳೇ ಇರೋದು. ಯಾವುದು ಅಧಿಕ ಯಾವುದು ಜಾಸ್ತಿ ಅದು ಬೇರೆ, ಮಿಶ್ರಿತವೇ ಇರೋದು. ಹಾಗಿರಬೇಕಾದರೆ ಇವು ಪ್ರಕೃತಿಯ ಕಾರ್ಯಗಳು. ಅವುಗಳನ್ನು ಅನುಭವಿಸುವವನು ಯಾರು? ಅವುಗಳನ್ನು ಅನುಭವಿಸುವವನು ಜೀವ. ನಾವು ಏನಾದರೂ ಒಂದು ಸಾತ್ವಿಕ ಕಾರ್ಯ, ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ, ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ, ರಾಯರ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ವಿ, ಪ್ರವಚನಕ್ಕೆ ಬಂದಿದ್ದೇವೆ, ಪೂಜೆಯನ್ನು ನೋಡ್ತಾ ಇದ್ದೇವೆ, ಹೋಮಗಳನ್ನು ಮಾಡಿ, ನಮ್ಮಲ್ಲಿ ಸತ್ವಗುಣದ ಪ್ರಚುರ ಆಗಿದೆ. ಆ ಟೈಮ್ನಲ್ಲಿ ಬಂದಿದ್ದೇವೆ. ಕೂತ್ಕೊಂಡ್ಬಿಟ್ಟು ಏನು ಇಲ್ಲಪ್ಪ, ಏನೋ ಮನೆಗೆ ಬಂದ್ವಿ, ಪ್ರವಚನಕ್ಕೆ ಹೋಗಬೇಕು ಅಂತ ಬಂದ್ವಿ, ಇಲ್ಲ ಯಾರೋ ಸಿಕ್ಕರು, ಪಾರ್ಕಿಗೆ ಹೋದ್ವಿ, ಅಡ್ಡಾಡಿದ್ವಿ, ಲೋಕವಾರ್ತೆ ಮಾಡ್ಕೊಂಡ್ವಿ, ಹೋದ್ವಿ, ರಾಜಸ ಗುಣ ಬಂತು. ಏನೂ ಇಲ್ಲ, ಏನು ಕೇಳಬೇಕು ಅಂತ ಹಾಸಿಗೆ ಹಾಕಿ ಮಲ್ಕೊಂಡ್ವಿ, ತಾಮಸ ಗುಣ ಬಂತು. ಇವು ನಮ್ಮ ಕಾರ್ಯದಲ್ಲಿ ನಾವು ಅದರಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಗುಣಗಳನ್ನು ಇವು ಜೀವನಿಗೆ ಸ್ವಾಭಾವಿಕ ಅಲ್ಲ. ಜೀವ ಸ್ವರೂಪಾನಂದ, ಜೀವ ಅವನ ಸ್ವರೂಪ ದೇಹಕ್ಕೆ ಸ್ವಾಭಾವಿಕವಲ್ಲ ಅದು. ಇವು ಕೊನೆಗೆ ನಾಶ ಆಗ್ತವೆ. ಇವನ ತ್ಯಾಗ ಮಾಡೋದು ಸಾಧ್ಯ ಅಂತಾನೆ ಭಗವಂತ. ಇವು ತ್ಯಾಗ ಮಾಡೋದು ಸಾಧ್ಯ, ನಿನ್ನ ಸ್ವರೂಪಕ್ಕೆ ಅಂಟಿಕೊಂಡವಲ್ಲ. ಜೀವನ ಸ್ವರೂಪವು ಆನಂದಮಯ. ಅಂದರೆ ಭಗವಂತನ ಆನಂದಮಯಕ್ಕೂ ಇವನ ಆನಂದಮಯಕ್ಕೂ ಬಹಳ ವ್ಯತ್ಯಾಸ. ಹಾಗೆ ಯರ್ಗಿ ಸಮೃದ್ಧಿ ಬಂಧೋ ಆತ್ಮನೋ ಗುಣವೃತ್ತಿತಃ ಮೈತುರ್ಯೇ ಸ್ಥಿತೋ ಜಹ್ಯ ತ್ಯಾಗಸ್ತು ಗುಣಚೇತಸಾಂ. ಈ ತ್ರಯಗಳೇನಿವಲ್ಲ, ಅವಸ್ಥಾತ್ರಯಗಳು, ಜಾಗರ, ಸ್ವಪ್ನ, ಸುಷುಪ್ತಿ, ಈ ತ್ರಯಗಳಿದೆಯಲ್ಲ, ಈ ತ್ರಯಗಳೇನಾಗತ್ತೆ ಅಂದರೆ ಇವು ಉಂಟಾಗುವುದೇ ಮನಸ್ಸಿನಲ್ಲಿ ಸತ್ವಾದಿ ಗುಣತ್ರಯಗಳಿಂದ, ಗುಣತ್ರಯಗಳ ಸಂಬಂಧದಿಂದ ಆಗತ್ತೆ. ಹಾಗೆ ಅವು ಬಂಧ ಮುಕ್ತಿಗೆ ಕಾರಣ ಆಗತ್ತೆ. ಅವುಗಳನ್ನು ತ್ಯಜಿಸಬೇಕು. ನಾವು ಬಂಧ ಮುಕ್ತಿಗೆ ಅವುಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ಮುಕ್ತಿಗಾಗಿ ಜೀವನು ಯಾರನ್ನು ಆಶ್ರಯಿಸಬೇಕು? ಹಾಗಾದರೆ ಮುಕ್ತಿಯನ್ನು ಪಡೆಯಲಿಕ್ಕೆ ಅಂದರೆ ನನ್ನನ್ನೇ ಆಶ್ರಯಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆ ಅಂದರೆ ಗುಣತ್ರಯಗಳಿಗೆ ಪ್ರೇರಕನಾದವನು ನಾನು. ಗುಣತ್ರಯಗಳ ಪ್ರಕಾರ ನಿನಗೆ, ನಿನ್ನ ಸಂಸ್ಕಾರದ ಪ್ರಕಾರ, ನಿನ್ನ ಜನ್ಮದ ಪಾಪಪುಣ್ಯಗಳ ಪ್ರಕಾರ ಆ ಗುಣಗಳನ್ನು ಪ್ರೇರಿತವನ್ನಾಗಿ ಮಾಡಿ ನಿನ್ನಿಂದ ಕಾರ್ಯಗಳನ್ನು ಮಾಡಿಸ್ತೇನೆ. ಅವು ನನ್ನ ಅಧೀನವಾಗಿರುವುದರಿಂದ ಅವುಗಳಿಂದ ಬಂಧವನ್ನು ಕಳಚಿ ಮುಕ್ತಿಯನ್ನು ಹೋಗಲು ನೀನು ನನ್ನನ್ನೇ ಆಶ್ರಯಿಸಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಅಂದರೆ ಇವನ್ನೆಲ್ಲ ತ್ಯಾಗ ಮಾಡಿ ನಾವು ಏನು ಮಾಡಬೇಕು? ಮನಸ್ಸಿನಲ್ಲಿ ಉಭಯ ತ್ಯಾಗವನ್ನು ಮಾಡಿ, ಬಂಧ ತ್ಯಾಗ ಅಂದರೆ ನಾವು ಈ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನಲ್ಲೇ ಮನಸ್ಸನ್ನಿಟ್ಟು ಭಗವಂತ ನಡೆಸ್ತಾ ಇದ್ದಾನೆ, ನಾವು ಅಸ್ವತಂತ್ರ ಕರ್ತೃಗಳು, ಭಗವಂತ ಸ್ವತಂತ್ರ ಕರ್ತೃ ಅಂತ ಹೇಳಿಬಿಟ್ಟು ನಾವು ಇವುಗಳನ್ನು ನಾನು ಮಾಡ್ತೀನಿ ಎನ್ನುವ ಗುಣತ್ರಯಾತೀತನಾಗಿ ಎಲ್ಲವನ್ನೂ ತ್ಯಾಗ ಮಾಡಿದರೆ ಅದೇ ಬಂಧ ತ್ಯಾಗ. ಯಾವಾಗ ನಮ್ಮಲ್ಲಿ ಬಂಧ ಇರುತ್ತೆ? ತ್ರಿಗುಣಗಳ ಸಂಪರ್ಕ ನಮ್ಮಲ್ಲಿದ್ದಾಗ ನಾವು ಬಂಧನಾಗುತ್ತೇನೆ. ತ್ರಿಗುಣಗಳ ಸಂಪರ್ಕ ನಮ್ಮಿಂದ ಹೋಯಿತು ಅಂದರೆ ನಾವು ಮುಕ್ತಿಯನ್ನು ಪಡಿತೇವೆ. ಜೀವನ ಹೇಗಿದ್ದಾನೆ ಇದರಲ್ಲಿ? ಅಹಂಕಾರ ಕೃತಂ ಬಂಧುಂ ಆತ್ಮನೋರ್ಥ ವಿಪರ್ಯಯಂ ವಿದ್ವಾನ್ ನಿರ್ವಿದ್ಯ ಸಂಸಾರ ಚಿಂತಾಂ ತುರ್ಯೆ ಸ್ಥಿತತ್ಯಜೇತ್. ಅಹಂಕಾರದಿಂದ ತಂದುಕೊಂಡಿದ್ದಾನೆ ಜೀವ ಈ ಸಂಸಾರವನ್ನು. ಬಂಧವು ಇದು ದುಃಖ ರೂಪವಾಗಿದೆ ಅವನಿಗೆ. ಜೀವದಲ್ಲಿ ಸಂಸಾರದಲ್ಲಿ ಕ್ಷಣ ಮಾತ್ರವೂ ಸುಖ ಇಲ್ಲ. ಇವೆಲ್ಲ ಮೋಕ್ಷ ವಿರೋಧಿಯಾಗಿದೆ, ಮೋಕ್ಷಕ್ಕೆ ವಿರೋಧಿಯಾಗಿದೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದರಲ್ಲಿ ವೈರಾಗ್ಯವನ್ನು ಪಾಲಿಸಬೇಕು. ಏನಾಗಿದೆ ನಮಗೆ? ವಿಪರೀತವಾಗಿ ಭಗವಂತನಲ್ಲಿಯೇ ವೈರಾಗ್ಯ ಬಂದ್ಬಿಟ್ಟಿದೆ, ವಿಷಯಾಕ್ತಿಗಳಲ್ಲಿ ಆಸಕ್ತಿ ಬಂದ್ಬಿಟ್ಟಿದೆ ನಮಗೆ. ತುರ್ಯರೂಪಿಯಾದ ಪರಮಾತ್ಮ ನನ್ನನ್ನೇ ಉಪಾಸನೆ ಮಾಡುತ್ತಾ ಮಡದಿ ಮಕ್ಕಳು ಮೊದಲಾದ ವಿಷಯ ಪದಾರ್ಥಗಳನ್ನು ನನಗೆ ಅರ್ಪಿಸಬೇಕು. ಭಗವಂತ ನೀನು ಕೊಟ್ಟಿದ್ದಪ್ಪ, ಇವರಲ್ಲಿ ನಿನ್ನನ್ನು ಕಾಣ್ತಾ ಇದ್ದೇನೆ, ಏನು ಕರ್ತವ್ಯ ದೃಷ್ಟಿಯಿಂದ ಏನು ಮಾಡ್ತಾ ಇದ್ದೇನೋ ಅದೆಲ್ಲ ನಿನ್ನ ಪೂಜೆ ಅಂತ ಹೇಳಿಬಿಟ್ಟು ಅವರನ್ನು ಅರ್ಪಿಸಬೇಕು. ಆಮೇಲೆ ಭಗವಂತ ಇನ್ನೂ ಒಂದು ಉತ್ತಮವಾದ ಮಾತು ಹೇಳ್ತಾನೆ. ಅಸತ್ವಾದ ಆತ್ಮನೋ ನೈಷಾಂ ಭಾವಾನಾಂ ಕಿಂಕೃತಾಭಿಧ ಗತಯೋ ಹೇತವಶ್ಚಾಸ್ಯ ಮೃಷಾ ಸ್ವಪ್ನ ದೃಶೋಯತ. ಪರಮಾತ್ಮನಿಗಿಂತ ಬೇರೆಯಾಗಿರುವ ಎಲ್ಲ ಜೀವರು, ಎಲ್ಲ ಜಡವು ಅಸತ್ ಅಂದರೆ ಅಶಕ್ಯವಾಗಿ, ಸುಳ್ಳು ಅಂತಲ್ಲ, ಅಸತ್ ಅಂದರೆ ಅಶಕ್ಯವಾಗಿದೆ, ಇದ್ದೂ ಇಲ್ಲದಂಗಿದೆ ಅಂತ. ಯಾರೋ ಹೇಳ್ತಾರೆ ನನಗೂ ಪ್ರಕೃತಿಗೂ ಅಭೇದ ಇದೆ, ಕೆಲವರು ಮತ ಇದೆ, ಕೆಲವು ಮತಗಳಲ್ಲಿ ಭಾಸ್ಕರ ಮತ ಅಂತ ಇದೆ. ಅವರು ಹೇಳ್ತಾರೆ ಭಗವಂತನೇ ಪ್ರಕೃತಿಯಾಗಿ ಆಗ್ಬಿಡ್ತಾನೆ,
ಭಗವಂತ ಪ್ರಕೃತಿಯೇ ಭಗವಂತ. ಅವನಂತಾನೆ ನಿಶ್ಶಕ್ತ ಜಡ ಅದು ನಾನು ಹೇಗೆ ಒಂದಾಗ್ತೀವಿ, ಆ ಭೇದ ಹೆಂಗೆ ಕಲ್ಪಿಸ್ತೀರಾ ನೀವು ಅಂತಾನೆ ಕೃಷ್ಣ ಪರಮಾತ್ಮ. ಹೇಗೆ ಕಲ್ಪಿಸ್ತೀರಾ? ಅದು ಅಸಂಗತ, ಅದು ಮಿಥ್ಯಾಜ್ಞಾನ, ಅದು ಅಸಂಗತ, ನಾನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೇಗೆ ಅಂದರೆ ಸ್ವಪ್ನ ಪದಾರ್ಥಗಳಿಗೆ ಜಾಗರದ ಅಭೇದ. ಸ್ವಪ್ನದಲ್ಲಿ ಕಂಡ ಆನೆಯನ್ನು ನಾವು ಇಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಕಂಡಿದ್ದ ಆನೆ, ಇದೇ ಆನೆ ನನ್ನಲ್ಲಿ ಬಂದಿತ್ತಪ್ಪ ಅನ್ನೋದು ಎಷ್ಟು ಭ್ರಮೇನೋ, ಹಾಗೇನೆ ಪ್ರಕೃತಿಯೂ ಭಗವಂತ, ಎಲ್ಲ ಜಡರು ಜೀವನು ಭಗವಂತನು ಒಂದೇ ಅನ್ನುವುದು ಅದೇ ಭ್ರಮೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆಂದರೆ ಹೊರಗಡೆ ಕಾಣುವ ರಕ್ತ ಮಾಂಸವುಳ್ಳ ಆನೆ ನಿಮ್ಮ ಮನಸ್ಸಿನಲ್ಲಿ ಕಂಡಿದ್ದಲ್ಲ. ನಿಮ್ಮ ಮನಸ್ಸಿನಲ್ಲಿ ಸಂಸ್ಕಾರದಿಂದ ಉದ್ಭವಿಸಿದ ಒಂದು ಚಿತ್ರ, ಆನೆಯ ಚಿತ್ರ, ಅದಕ್ಕೆ ಚಲನೆ ಇಲ್ಲ. ಅದು ಮೂವಾದಂಗೆ ಕಾಣುತ್ತೆ. ಹೇಗೆ ಅಂದರೆ ಒಂದು ನೀವು ಯಾವುದೇ ಇದರಲ್ಲಿ ತೊಗೊಂಡ್ಬಿಟ್ರು, ಯಾವುದೇ ವೀಡಿಯೋದಲ್ಲಿ ತೊಗೊಂಡ್ರು 25 ಫ್ರೇಮ್ಸ್ ಅಂತ ಬರುತ್ತೆ. ಅದರಲ್ಲಿ 25 ಫ್ರೇಮ್ಸ್ನಲ್ಲಿ ಅದು ಮೂವ್ ಆಗ್ತಾ ಇದ್ದಾಗ ನಿಮಗೆ ಚಲನೆ ಕಂಟಿನ್ಯೂಸ್ ಕಾಣುತ್ತೆ. ಆ ಚಿತ್ರಪಟ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ಮೂವ್ ಇಲ್ಲ. ಆ ಚಿತ್ರಪಟ ಒಂದು ಕೈ ಎತ್ತಿದ್ದು ಒಂದು ಪಟ, ಕೈ ಹಿಂಗಿಳಿಸಿದ್ದು ಒಂದು ಪಟ, ಅವನ್ನೆಲ್ಲ ಮೂವ್ ಆಗ್ತಾ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ. ಆವಾಗ ನಿಮಗೆ ಆನೆ ಮೂವ್ ಆದಂಗೆ ಕಾಣುತ್ತೆ. ಸ್ವಪ್ನದಲ್ಲಿ ಬಂದ ಆನೆ ರಕ್ತ ಮಾಂಸಗಳುಳ್ಳ ಆನೆ ಅಲ್ಲ, ಆನೆಯ ಚಿತ್ರ. ಅದಕ್ಕೆ ಚಲನೆ ಇರಲ್ಲ, ಅರ್ಥಕ್ರಿಯಾಕಾರಿತ್ವ ಅಂತಾರೆ ಪ್ಯೂರ್ ಶಾಸ್ತ್ರದಲ್ಲಿ. ಆ ಅರ್ಥಕ್ರಿಯಾಕಾರಿತ್ವ ಅದಕ್ಕಿರೋದಿಲ್ಲ, ಚಲನೆ ಇರಲ್ಲ, ಅದಕ್ಕೆ ಒಂದು ಚಿತ್ರ ಅಷ್ಟೇ ಅದು. ಅದನ್ನೇ ನಾವು ನಿಜವಾದ ಆನೆ ಅಂತ ಭ್ರಮಿಸ್ತೇವೆ. ಅಂದರೆ ಆನೆ ಕಂಡಿದ್ದು ಸುಳ್ಳು, ಆನೆ ಹೊರಗಿನ ಆನೆ ಕಂಡಿದ್ದು ಸುಳ್ಳು, ಆನೆಯ ಚಿತ್ರ ಕಂಡಿದ್ದು ಸತ್ಯ. ಯಾಕೆಂದರೆ ಆನೆ ಕಂಡಿದ್ದ ಅನುಭವ ನಿಮಗಿದೆ. ಈಗ ಸಣ್ಣ ಮಕ್ಕಳಿಗೆ ನೀವು ಫೋಟೋದಲ್ಲಿ ತೋರಿಸ್ಬಿಟ್ಟು ನೋಡು ಆನೆ ಅಂತ ಹೇಳ್ತೀರಾ, ಆನೆ ಅಲ್ಲ ಅಂತ ನಿಮಗೆ ಗೊತ್ತಿದೆ, ಆ ಮಗುಗೆ ಗೊತ್ತಿಲ್ಲ. ಹುಲಿ ಅಂತ ನಿಮಗೆ ಗೊತ್ತಿದೆ, ಮಗುಗೆ ಗೊತ್ತಿಲ್ಲ. ಹುಲಿ ಅಂತ ಹೆದರುತ್ತೆ ಅದು. ಯಾಕೆ ಅಂದರೆ ಸ್ವಪ್ನದಲ್ಲಿ ಅದೇ ಥರ ಚಿತ್ರ ಕಾಣೋದು, ಅದನ್ನೇ ನಿಜವಾದ ಹುಲಿ ಅಂದ್ಕೊಂಡ್ರೆ ಅದು ತಪ್ಪು ಅನ್ನೋದೇ ಶಾಸ್ತ್ರ. ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ. ಅದು ಹೇಗೆ ಭ್ರಮೆನೋ, ನಾನು ಪ್ರಕೃತಿ ಒಂದೇ, ನಾನು ಜಡ ಒಂದೇ, ನಾನು ಜೀವ ಒಂದೇ ಅನ್ನೋದು ಭ್ರಮೆ ಅಂತ ಹೇಳ್ತಾನೆ ಭಗವಂತ. ಯೋ ಜಾಗರೇ ಬಹುವಿಧಾನ್ ಕ್ಷಣಧರ್ಮಿಣೋ ಅರ್ಥಾನ್ ಭುಂಕ್ತೆ ಸಮಸ್ತಕರಣೋ ಹುದಿ ತತ್ಸದೃಕ್ಷಾನ್ ಸ್ವಪ್ನೆ ಹಿತತುಪ್ತ ಉಪಸಂಹರತೆ ಸ ಏಕಃ ಸ್ಮೃತ್ಯನ್ವಯ ತ್ರಿಗುಣವೃತ್ತಿ ದೃಗೇಂದ್ರದೇಶ. ಅಂದರೆ ಭಗವಂತ ಹೇಳ್ತಾನೆ, ಜಾಗರದಲ್ಲಿ ಜೀವನ ಬಲಗಣ್ಣಿದೆಯಲ್ಲ, ಬಲಗಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ. ಇದನ್ನು ಹರಿಕಥಾಮೃತದಲ್ಲಿ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ ಜಗನ್ನಾಥದಾಸರು. ವಿಶ್ವನು ಎಲ್ಲ ಇಂದ್ರಿಯಗಳ ಬಲಗಣ್ಣಿನಲ್ಲಿ ವಿಶ್ವ ಏನು ಮಾಡ್ತಾನೆ, ಯಂತ್ರ ಇಂದ್ರಿಯಗಳಲ್ಲೂ ಇದ್ದು ನಾನಾ ಬಗೆಯ ಪದಾರ್ಥಗಳನ್ನು ತಾನು ನೋಡ್ತಾನೆ. ನಾವು ಏನು ನೋಡ್ತಾ ಇದ್ದೇವೆ, ವಿಶ್ವನಾಮಕ ಪರಮಾತ್ಮ ನಮ್ಮ ಕಣ್ಣಿನಲ್ಲಿದ್ದು ಆಯಾ ಪದಾರ್ಥಗಳನ್ನು ನೋಡ್ತಾನೆ. ಅವನು ನೋಡಿ ಜೀವನಿಗೆ ತೋರಿಸ್ತಾನೆ, ಅವನಿಗೆ ನೋಡಿ ಜೀವನಿಗೆ ತೋರಿಸ್ತಾನೆ. ಯಾರಿಗೆ ಕಣ್ಣು ಇಲ್ಲ ಅಂತಂದರೆ ಅವರಲ್ಲಿ ವಿಶ್ವನಾಮಕ ಪರಮಾತ್ಮನ ಕೊರತೆ ಇದೆ, ವಿಶ್ವನಾಮಕ ಪರಮಾತ್ಮ ಅಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಕಂಠದಲ್ಲಿರುವವನು ತೈಜಸ, ಅವನು ಸ್ವಪ್ನದಲ್ಲಿ ನಮಗೆ ಕಾಣುವವನು ತೈಜಸ. ಕಂಠದಲ್ಲಿರ್ತಾನೆ, ಕಂಠ ತನಕ ಜೀವನ ಕರ್ಕೊಂಬರ್ತಾನೆ. ಕರ್ಕೊಂಬಂದ್ಬಿಟ್ಟು ಅಲ್ಲಿ ಸ್ವಪ್ನಗಳನ್ನು ತೋರಿಸ್ತಾನೆ. ಸ್ವಪ್ನಗಳು ಬಿದ್ದೇ ಬೀಳುತ್ತಾರೆ ದಿವಸ. ನಮಗೆ ಬಿದ್ದಿಲ್ಲ ಅಂತೇನಿಲ್ಲ, ನಮಗೆ ಗೊತ್ತಾಗಲ್ಲ, ನಮಗೆ ಕಾಣಲ್ಲ. ಕೆಲವೊಂದು ಕಾಣುತ್ತೆ, ಸಂಸ್ಕಾರದಿಂದ ಬರುತ್ತೆ. ಒಳ್ಳೆಯ ಕನಸು ಬೀಳಬೇಕು, ಒಳ್ಳೆಯ ಕನಸು ಬೀಳಬೇಕಪ್ಪ, ನಮಗೆ ಪುಣ್ಯನೇ ಇಲ್ಲ, ಇವನೇನೋ ಭಕ್ತಿ ಮಾಡಿದ್ದಾನೆ ಅಂತಂದಾಗ ದೇವರು ಏನು ಮಾಡ್ತಾನೆ, ಒಂದು ಒಳ್ಳೆಯ ಯಾವುದೋ ಒಂದು ಪುಣ್ಯ ಕಾರ್ಯವನ್ನು ಮಾಡಿಸ್ತಾನೆ. ಪುಣ್ಯ ಕಾರ್ಯವನ್ನು ಮಾಡಿಸಿ ನಾವು ಮಾಡಿದ ಪುಣ್ಯವನ್ನು ಕಳೆದು ಹಾಕ್ಬಿಡ್ತಾನೆ. ನಮಗೆ ಆನಂದ ಆಗುತ್ತೆ, ಕಳೆದು ಹಾಕ್ಬಿಡ್ತಾನೆ. ನಾವು ಏನೋ ಪಾಪ ನಮಗೆ ಅವಘಡ ಸಂಭವಿಸಬೇಕಾಗಿರುತ್ತೆ, ನಮಗೆ ಏನು ಮಾಡ್ತಾನೆ ಭಗವಂತ ಕರುಣೆಯಿಂದ ನಮ್ಮ ಮೇಲೆ ಏನು ಮಾಡ್ತಾನೆ ಅಂತಂದರೆ ಸ್ವಪ್ನದಲ್ಲಿ ತೋರಿಸ್ತಾನೆ. ಸ್ವಪ್ನದಲ್ಲಿ ಏನೋ ತೊಂದರೆ ಆಗೋಕೆ ತೋರಿಸ್ತಾನೆ. ಆ ತೊಂದರೆ ನಿಜತೆ ಜೀವನದಲ್ಲಿ ಆಗುವುದನ್ನು ಸ್ವಪ್ನದಲ್ಲಿ ತೋರಿಸಿ ತಪ್ಪಿಸ್ತಾನೆ ಭಗವಂತ. ನಾನು ಈ ಜನ್ಮದಲ್ಲಲ್ಲ, ಅನಂತ ಜೀವ, ನೀವು ಏನು ಜನ್ಮ ಎತ್ತಿದ್ದೀರೋ ಅನಂತ ಜೀವದಲ್ಲಿ ಮಾಡಿರೋ ಸಂಸ್ಕಾರ ಸ್ಟೋರ್ ಆಗಿರುತ್ತೆ ಮೆಮೊರಿನಲ್ಲಿ. ಆ ಸಂಸ್ಕಾರವನ್ನು ಯಾವಾಗ ಯಾವ ಸಮಯಕ್ಕೆ ಯಾರಿಗೆ ತೋರಿಸಬೇಕು ಅನ್ನೋದು ಭಗವಂತ ಇಚ್ಛೆ. ಸ್ವಪ್ನವನ್ನು ಭಗವಂತನ ಮಹಿಮೆ ಅಂತ ಹೇಳ್ತಾರೆ, ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಗರದಲ್ಲಿ ನಾನು ಮಾಡಿದೆ ಅಂತ ಬಾಯಿ ಮಾತಿಗೆ ಹೇಳ್ತೀವಿ, ಸ್ವಪ್ನದಲ್ಲಿ ನಾನು ಸ್ವಪ್ನ ಬಿಡಿಸ್ದೆ ಅಂತ ಯಾರಾದರೂ ಹೇಳ್ತಾರಾ? ಅಲ್ಲ, ಸ್ವಪ್ನ ಭಗವಂತನೇ ಬೀಳಿಸೋದು, ಆ ಚಿತ್ರಗಳನ್ನು ಭಗವಂತನೇ ಕೊಡೋದು. ಹಾಗಾಗಿ ಭಗವಂತನ ಮಹಿಮೆಯನ್ನು ನೋಡ್ತೀವಿ. ಹರಿ ಅವನೊಬ್ಬನೇನೆ ಸ್ವತಂತ್ರವಾಗಿ ಗೋಚರಿಸ್ತಾನೆ. ಜಾಗರದಲ್ಲಿ ನಮ್ಮನ್ನು ನೋಡಿಸ್ತಾನೆ, ಸ್ವಪ್ನದಲ್ಲಿ ನಮಗೆ ಸ್ವಪ್ನದ ಸುಷುಪ್ತಿಯಲ್ಲಿ ಅಂದರೆ ಗಾಢವಾದ ನಿದ್ರೆ. ಗಾಢವಾದ ನಿದ್ರೆ ಅಂದರೆ ಕನಸು ಅಂತಲ್ಲ, ಕನಸಿನಲ್ಲಿ ಗಾಢವಾದ ನಿದ್ರೆ ಅಲ್ಲ, ಕನಸಿನಲ್ಲಿ ಅನುಭವ ಇರುತ್ತೆ. ಗಾಢವಾದ ನಿದ್ರೆ ಅಂದಾಗ ಒಳ್ಳೆಯ ನಿದ್ರೆ ಬಂತು, ಯಾರು ಏನು ಮಾಡಿದರೂ ಎಚ್ಚರಿಕೆ ಇರಲ್ಲ, ಸೊಳ್ಳೆ ಕಡಿದ್ರೂ ಎಚ್ಚರಿಕೆ ಇರಲ್ಲ, ಏನು ಕಡಿದ್ರೂ ಪಕ್ಕದಲ್ಲಿ ಯಾರು ಮಲ್ಕೊಂಡಿದ್ರೇನೋ ಎಚ್ಚರಿಕೆನೂ ಇರಲ್ಲ. ಅದು ಗಾಢ ನಿದ್ರೆ, ಅದು ಸುಷುಪ್ತಿ. ಸುಷುಪ್ತಿಯಲ್ಲಿ ಏನು ಆನಂದ ಪಡ್ತೀರೋ ಅದನ್ನು ಭಗವಂತ ಕೊಡ್ತಾನೆ.
ಪ್ರಾಜ್ಞನಾಮಕ ಭಗವಂತ ಕೊಡ್ತಾನೆ. ತನ್ನ ಹತ್ರ ಮಲಗಿಸ್ಕೊಳ್ತಾನೆ ಭಗವಂತ. ನಮಗೆ ಜಾಗರದಲ್ಲಿ ಸುಖ ದುಃಖ ಆಗತ್ತೆ, ಸ್ವಪ್ನದಲ್ಲಿಯೂ ಸುಖ ದುಃಖ ಆಗತ್ತೆ ಅಲ್ವಾ, ಸುಖ ದುಃಖ. ಆದರೆ ಸುಷುಪ್ತಿಯಲ್ಲಿ ನನಗೆ ಚೆನ್ನಾಗಿ ನಿದ್ದೆ ಬಂತಪ್ಪ, ದುಃಖ ಬಂತು ಅಂತ ಯಾರೂ ಹೇಳಲ್ಲ. ಸುಖ ಕಾಣುವುದು ಸುಷುಪ್ತಿಯಲ್ಲಿ ಮಾತ್ರ. ಅದು ಭಗವಂತ ಎಷ್ಟು ಕರುಣೆ ಅಂತಂದರೆ, ಎಷ್ಟು ಆಯಾಸ ಆಗಿರುತ್ತೆ ಇವನಿಗೆ ಅಂತಂದರೆ, ಭಗವಂತ ನಮ್ಮನ್ನು ಕರೆದುಕೊಂಡು ಬಿಟ್ಟು ತನ್ನ ಹತ್ರ ಮಲಗಿಸ್ಕೊಳ್ತಾನೆ. ನಾವು ಭಗವಂತನ ನಮ್ಮನ್ನು ಮಲಗಿಸ್ಕೊಂಡಿದ್ದಂಥ ಜ್ಞಾನ ಸುಷುಪ್ತಿಯಲ್ಲೂ ಬರಲ್ಲ, ಎಚ್ಚರದಲ್ಲೂ ಬರಲ್ಲ. ನಮಗೆ ನಾನು ಸ್ವಪ್ನ ಕಂಡೆ ಅಂತ ನಾವು ಭ್ರಮಿಸ್ತೀವಿ. ನಾನು ನಿದ್ದೆ ಮಾಡಿದೆ ಅಂತೀವಿ. ಕೆಲವರು ನಿದ್ದೆ ಮಾಡಬೇಕು ಅಂದರೂ ಭಗವಂತ ಪ್ರಾಜ್ಞಾನ ಕೊಡಲ್ಲ ಅಲ್ವಾ, ನೋಡಿದ್ದೀವಿ. ನಿದ್ದೆನೇ ಬರಲ್ಲ. ನಿದ್ದೆ ಸುಷುಪ್ತಿ ಬರಬೇಕು ಅಂದರೂ ಭಾಳ ಯೋಗ್ಯತೆ ಇರಬೇಕು. ಮೈ ಮರೆತು ನಿದ್ದೆ, ಕೆಲವರು ನಿದ್ದೆನೇ ಬರಲ್ಲ. ಏನು ನಿದ್ದೆ ಮಾಡ್ತಾರೆ, ನಮಗೆ ನಿದ್ದೆನೇ ಬರಲ್ಲ. ರಾತ್ರಿ ಪೂರ್ತಿ ಇರ್ತಾರೆ, ಬೆಳಿಗ್ಗೆ ಮಾಡಬಾರ್ದ ಕಾಲದಲ್ಲಿ ನಿದ್ರೆ ಮಾಡ್ತಾರೆ. ಭಗವಂತ ಆ ನಿದ್ರೆಯನ್ನು ಕೊಟ್ಟು, ನಿದ್ರೆಯಲ್ಲಿ ಆನಂದ, ಮೋಕ್ಷದಲ್ಲಿ ನಿನಗೆ ಏನು ಆನಂದ ಬರುತ್ತಲ್ಲ ಅದು ಜ್ಞಾನದ ಸಹಿತವಾದ ಆನಂದ ಮೋಕ್ಷದಲ್ಲಿ ಬರುತ್ತೆ ನಿನಗೆ ಅಂತಂತಾನೆ. ಯಾಕೆಂದರೆ ಒಂದೇ ಒಂದು ಅವಸ್ಥೆಯಲ್ಲಿ ನಾವು ಸುಖ ಪಡುವುದು ಅಂದರೆ ಸುಷುಪ್ತಿಯಲ್ಲಿ ಮಾತ್ರ. ಇನ್ನೆಲ್ಲದರಲ್ಲೂ ದುಃಖ ಮಿಶ್ರಿತ ಸುಖನೇ. ಇವನೇನು ಮಾಡ್ತಾನೆ, ಸ್ವತಂತ್ರವಾಗಿ ನೋಡ್ತಾ ಇರ್ತಾನೆ, ಸ್ವತಂತ್ರವಾಗಿ ನಮ್ಮ ಹತ್ರ ಮಾಡಿಸ್ತಾ ಇದ್ದಾನೆ. ಹೀಗೆ ಯಾರೂ ಹೇಳಿಲ್ಲ ಅಂತಲ್ಲ, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿಬಿಟ್ಟಿದೆ ಇದನ್ನು. ಆವಾಗ ಹೇಳ್ತಾನೆ, ಇದೆಲ್ಲ ಮಾಡ್ತೀರಾ ಸಜ್ಜನರು, ನೀವು ಮಾಡಿಬಿಟ್ಟು ಏನು ಮಾಡಿ, ಇಂತಹ ದೃಢವಾದ ಜ್ಞಾನದ ಎಂಬ ಖಡ್ಗದಿಂದ ನಿಮ್ಮ ಸಂಶಯವನ್ನೆಲ್ಲ ಕತ್ತರಿಸಿ ಹಾಕಿಬಿಟ್ಟು ನಾನು ಈಶ್ವರ ಒಬ್ಬನೇ, ನಾನು ಜಡ ಜೀವ ಒಬ್ಬನೇ, ಎಲ್ಲವನ್ನು ಏನು ಅಂತ ಹೇಳ್ತೀರೋ ಅದನ್ನೆಲ್ಲವನ್ನು ಕತ್ತರಿಸಿ ಹಾಕಿಬಿಟ್ಟು ಸದಾಗಮಗಳಿಂದ ನಿಶ್ಚಿತ ಜ್ಞಾನವನ್ನು ಪಡೆದು ಸಂಶಯಜನ ಮನೋವ್ಯಥಿಯನ್ನು ಕಿತ್ತರಿಸಿಕೊಂಡು ತನ್ನನ್ನು ಸೇರು ಅಂತ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮ ಹಂಸನಾಮಕ ಪರಮಾತ್ಮ ಸನಕಾದಿಗಳಿಗೆ ಉಪದೇಶ ಮಾಡ್ತಾನೆ. ವಿಚ್ಛೇದ ವಿಭ್ರಮಮಿಮಂ ಮನಸೋ ವಿಲಾಸಂ ದೃಷ್ಟಂ ವಿನಷ್ಟಮತಿಲೋಲಮಲಾತ ಚಕ್ರಂ ವಿಜ್ಞಾನಮೇಕಮುರುದೇವ ವಿಭಾತಿ ಮಾಯಾ ಸ್ವಪ್ನೆ ಯಥಾ ತ್ರಿಗುಣ ಸರ್ಗಕೃತೋ ವಿಕಲ್ಪಃ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಜಾಗ್ರದಾದಿಷು ಪರಮಾತ್ಮ ಭೇದಂ ವಿಭ್ರಮಂ ವಿಕ್ಷೇತ. ಜಾಗ್ರದಾಧಿಕಾರೋ ದೇವಃ ಪರಮಾತ್ಮೈಕ ಏವತು ಇತಿ ವೀಕ್ಷತೆ ಸತತಂ ಮುಚ್ಚತೆ ಸಂಸ್ಕೃತೆ ರತಃ ಇತಿ ಪ್ರಕಾಶ ಸಂಹಿತೆಯಲ್ಲಿ ಪ್ರಕಾಶಿಕಾಯಂನಲ್ಲಿ ಬಂದಿದೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಕಾಣುವ ಭೇದ ಜ್ಞಾನ ಇದನ್ನು ಹೇಳಿದರೆ ಏನಾಗುತ್ತೆ ಅಂದರೆ, ಈ ಶ್ಲೋಕದ ಅರ್ಥ ಏನು ಬರ್ತಾರೆ, ಸಾಮಾನ್ಯ ನೋಡ್ರಿ ಈ ಪ್ರಪಂಚದಲ್ಲಿ ಕಾಣೋ ಎಲ್ಲ ಭೇದನೂ ಭ್ರಮೆ, ಸ್ವಪ್ನದಂತೆ ಭ್ರಮೆ. ಇದು ಏನು ಹೇಳ್ತಾರೆ, ಬೇರೆ ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ, ಸ್ವಪ್ನ ಹೇಗೆ ಅಂದರೆ ಮಾಯೆಯಂತೆ, ಇದು ಭ್ರಮೆ, ಸ್ವಪ್ನ ಸುಳ್ಳು. ಯಾಕೆ ಅಂದರೆ ಶ್ರುತಿಯಲ್ಲೇ ಹೇಳಿದ್ರೆ ಮಾಯೆ ಎಂದರೆ ಭ್ರಮೆ ಅಂತಲ್ಲ, ಮಾಯೆ ಅಂದರೆ ಭಗವದಿಚ್ಛೆ ಅಂತಲೂ ಹೆಸರು. ಭಗವದಿಚ್ಛೆ ಅಂತ ಮಾಯಕ್ಕೆ ಅರ್ಥ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಮಾಯಾ ಅಂದರೆ ಭಗವದಿಚ್ಛಾ ಅಂತ ಮಾಡು, ಭ್ರಮೆ ಅಂತ ಮಾಡಬೇಡ ಇಲ್ಲಿ ನೀನು. ಮಾಯಾ ಅಂದರೆ ಭಗವದಿಚ್ಛೆ ಅಂತ ಮಾಡು ಅಂತ ಹೇಳ್ತಾರೆ. ಸ್ವಪ್ನದಂತೆ ಮಾಯೆ ಭ್ರಮೆ ಅಂತ ಕಾಣ್ತದೆ, ಆದರೆ ಹಾಗಲ್ಲ. ಅಂದರೆ ಇದೇನಾಯಿತು, ಇಲ್ಲಿ ಭ್ರಮೆ ಅಂತಂದರೆ ಏನು ತಿಳ್ಕೊಳ್ಬೇಕು, ಈ ಭ್ರಮೆ ಅಲ್ಲ, ಅಭೇದ ಅಂತ ಏನು ತಿಳ್ಕೊಳ್ಬೇಕು ಅಂದರೆ, ಮಾಯಾ ಅಂದರೆ ಭಗವಂತನ ಯಾವ ಅವತಾರ ರೂಪಗಳನ್ನು ಏನು ಹೇಳಿದ್ದೇವೆ, ಇಲ್ಲಿ ಏನು ಬಂದಿದೆ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ಎಲ್ಲದಕ್ಕೂ ಅಭೇದ ಇದೆ ಅಂತ ತಿಳ್ಕೊಳ್ಳಿ. ಇದು ಜ್ಞಾನ, ನಿಶ್ಚಯವಾದ ಜ್ಞಾನ. ಭಗವಂತನ ವಿಶ್ವಾದಿ ಭಗವದ್ ರೂಪಗಳಲ್ಲಿ ಭೇದವನ್ನು ತಿಳಿತೀರಲ್ಲ, ಅದು ಭ್ರಮೆ. ಈ ಶ್ಲೋಕದಲ್ಲಿ ಹೇಳಿರುವುದು ಪ್ರಪಂಚದಲ್ಲಿ ಕಾಣುವ ವಸ್ತುವಿನ ಭೇದ, ಜೀವ ಭೇದ, ಜೀವ ಜಡ ಭೇದ, ಈ ಎಲ್ಲ ಭೇದಗಳು ಸತ್ಯ. ಭ್ರಮೆ ಯಾವುದು ಹಾಗಾದರೆ ಭೇದ ಅಂದರೆ, ಭಗವಂತ ಕೃಷ್ಣ ಬೇರೆ, ರಾಮ ಬೇರೆ, ಪರಶುರಾಮ ಬೇರೆ, ಬುದ್ಧ ಬೇರೆ, ಕಲ್ಕಿ ಬೇರೆ, ಧನ್ವಂತರಿ ಬೇರೆ, ಈ ಥರ ಭಗವಂತನ ರೂಪಗಳಿಗೆ ಭೇದ ಕಲ್ಪಿಸ್ತೀರಲ್ಲ, ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದ ಕಲ್ಪಿಸ್ತೀರಲ್ಲ, ಭಗವಂತನ ನಾಮಗಳಿಗೂ ಭಗವಂತನಿಗೂ ಭೇದ ಕಲ್ಪಿಸ್ತೀರಲ್ಲ, ಭಗವಂತನ ಅದು ನಿಮಗೆ ಭ್ರಮೆ ಆಗತ್ತೆ, ಅದು ಭ್ರಮೆ ಅನಿಸುತ್ತೆ ಅಂತ ಈ ಶ್ಲೋಕದ ಅರ್ಥ ಅಂತ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ.
ಅದು ನಮ್ಮ ಮನಸ್ಸಲ್ಲಿ ಉಂಟಾಗುವ ಭ್ರಾಂತಿ. ಓ ರಾಮ ಹೀಗೆ ಮಾಡ್ದ, ಕೃಷ್ಣ ಹೀಗೆ ಮಾಡ್ದ, ಕೃಷ್ಣ ಅದು ಮಾಡ್ದ ಅನ್ನೋದು ನಮ್ಮ ಮನಸ್ಸಲ್ಲಿ ಉಂಟಾಗುವ ಭ್ರಾಂತಿ. ಅದು ಹೇಗೆ ಬರುತ್ತೆ ಅಂದರೆ, ಉದಾಹರಣೆ ಹಂಸನಾಮಕ ಪರಮಾತ್ಮ ಭಾಳ ಚೆನ್ನಾಗಿ ಕೊಡ್ತಾನೆ. ಏನು ಕೊಡ್ತಾನೆ ಅಂತಂದರೆ, ಒಂದು ಬೆಂಕಿ ಹಚ್ಚಿದ ಒಂದು ಕಡ್ಡಿ ಇರುತ್ತೆ. ಆ ಕಡ್ಡಿಯನ್ನು ಚೆನ್ನಾಗಿ ತಿರ್ಸಿದ್ರೆ ಬೆಂಕಿ ಚಕ್ರ ಕಾಣುತ್ತಿರೋದು ಒಂದೇ ಕಡ್ಡಿನೇ ಅಲ್ವಾ? ಒಂದೇ ಕಡ್ಡಿ ತಿರುಗಿಸ್ತಿದ್ರೆ ನೀವು ಒಂದು ಚಕ್ರ ಕಾಣುತ್ತೆ, ಬೆಂಕಿಯ ಚಕ್ರ ಕಾಣುತ್ತೆ. ಅದೇ ಥರ ಅದನ್ನು ನೀವು ಅಯ್ಯೋ ಇಷ್ಟೊಂದು ಬೆಂಕಿ ಚಕ್ರ ಇದೆಯಲ್ಲ ಅಂತ ನಿಲ್ಲಿಸಿ ನೋಡಿದರೆ ಅದು ಒಂದೇ ಇರುತ್ತೆ. ಹಾಗೆ ಭ್ರಾಂತಿ ನನಗೆ ಪರೀಕ್ಷೆ ನೋಡಿದರೆ ಅದು ಭ್ರಾಂತಿ ಇಲ್ಲ, ಭ್ರಾಂತಿ ಹೋಗುತ್ತೆ. ಆ ಭ್ರಾಂತಿ ಸ್ಥಿರ ಅಲ್ಲ. ಅದು ಹರಿಯೊಬ್ಬನೇ ನಾನಾ ಅವತಾರಗಳಲ್ಲಿ ಅನೇಕನಾಗಿ ಕಾಣ್ತಾನೆ ಭಗವಂತ. ಸ್ವಪ್ನದಲ್ಲಿಯೇ ಎಲ್ಲ ವಾಸನಮಯವಾದ ಪದಾರ್ಥಗಳು, ವಾಸನಮಯವಾದ ಸಂಸ್ಕಾರದಿಂದ ಜನ್ಯವಾದ ಪದಾರ್ಥಗಳು ಸ್ವಪ್ನದಲ್ಲಿ ಕಾಣುವುದು ವಾಸನಾಮಯ ಪದಾರ್ಥ ಅಂತಾರೆ. ಅವು ಒಮ್ಮೆ ಮರವಾಗಿ ಕಾಣುತ್ತೆ, ಒಮ್ಮೆ ಹಸುವಾಗಿ ಕಾಣುತ್ತೆ, ಒಮ್ಮೆ ಎಮ್ಮೆಯಾಗಿ ಕಾಣುತ್ತೆ, ಮನುಷ್ಯನಾಗಿ ಕಾಣುತ್ತೆ. ಈ ಬಗೆಯ ಭ್ರಮೆ ಉತ್ಪತ್ತಿ ಆಗತ್ತೆ ನಮಗೆ. ಭಗವಂತನ ಇಲ್ಲಿ ಭ್ರಮೆ ಅಂದರೆ ಭಗವಂತನ ಅವತಾರಗಳ ಬಗ್ಗೆ ಭೇದವನ್ನು ಕಲ್ಪಿಸುವುದು ಭ್ರಮೆ ಮಾತ್ರ. ನಿಜವಾದ ಭೇದವನ್ನು ಪ್ರಕೃತಿಯಲ್ಲಿ ಜಡ ವಸ್ತುಗಳಲ್ಲಿ ಜೀವರಲ್ಲಿ ಈ ಭೇದಗಳನ್ನು ಕಲ್ಪಿಸುವುದು ಭ್ರಮೆಯಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಪರಮಾತ್ಮನ ರೂಪಗಳಲ್ಲಿ ಭೇದ ಭ್ರಮೆ ಪಡಿಸುವುದೇನಾಗತ್ತೆ? ಪಾಪಜನ್ಯ. ಪರಮಾತ್ಮನ ರೂಪದಲ್ಲಿ ಭೇದವನ್ನು ರಮಿಸಿದರೆ ಅಂಧತಮಸ್ಸೆ. ಪರಮಾತ್ಮನ ಉಗುರುಗಳಿಗೂ ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನಿಗೂ ಬೇರೆ ಭೇದವನ್ನು ಕಲ್ಪಿಸಿದರೆ ಅಂಧತಮಸ್ಸಿಗೆ ಹೋಗುವುದು ಅಂತ ಹೇಳ್ತಾರೆ. ಹೀಗೆ ಅದನ್ನು ಹೋಗಲಾಡಿಸ್ಕೊಂಡು ಏನು ಮಾಡಬೇಕು? ವಿಷಯಾಸಕ್ತಿಯನ್ನು ಮರೆಯಬೇಕು. ನಿಷಿದ್ಧ ಆಚರಣೆ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆಚರಣೆ ಹೇಳಿದ್ದಾರೋ ಮಾಡಬಾರದು ಅಂತ ಅದನ್ನು ಮಾಡಬಾರದು. ನಿರಂತರವಾಗಿ ಹರಿಧ್ಯಾನ ಮಾಡ್ತಾ ಇರಬೇಕು. ಬಳಿಕ ಏನಾಗತ್ತೆ? ಅವನು ಸ್ವರೂಪಾನಂದ ಭವನ ಪಡೆದು ಅಪರೋಕ್ಷವನ್ನು ಪಡಿತಾನೆ. ಆಗ ಅಂತಹ ಜನರಿಗೆ ಪರಮಾತ್ಮ ರೂಪಗಳಲ್ಲಿ ಭೇದ ಭ್ರಮೆ ಕಂಡು ಬಂದ ಮಾತ್ರಕ್ಕೆ ಅವರೆಲ್ಲ ಜ್ಞಾನಿಗಳು ಭೇದಗಳು ಕಂಡ್ರೆ ಮೋಹ ಹೋಗಾಗಲ್ಲ. ಅಯ್ಯೋ ಅದು ಸರಿಯಲ್ಲ ಎಂಬ ತಿಳುವಳಿಕೆ ಅವ್ರಿಗಿರುತ್ತೆ. ಯಾಕೆಂದರೆ ಆ ಭೇದ ಸರಿಯಲ್ಲ ಅನ್ನೋ ತಿಳುವಳಿಕೆ ಇರುತ್ತೆ ಅವರಿಗೆ. ಹಾಗಾಗಿ ಅವರ ಮೋಕ್ಷ ಸಾಧನ ಆಗ್ತಾರೆ. ವಿಪರೀತ ಜ್ಞಾನವು ಭಗವಂತನ ವಿಪರೀತ ಜ್ಞಾನವೆಂದರೆ ಭಗವಂತನ ಬಗ್ಗೆ ನಾವು ವಿಪರೀತವಾದ ಜ್ಞಾನ ಅಂದರೆ ರೂಪಗಳಿಗೆ ಭೇದ, ಗುಣಗಳಿಗೆ ಭೇದವನ್ನು ಮಾಡಿಕೊಂಡು ಭಗವಂತನ ಬಗ್ಗೆ ಭೇದವನ್ನು ಸಾಧಿಸಿದರೆ ನಾವು ಅಂಧತಮಸ್ಸಿಗೆ ಹೋಗ್ತೀವಿ. ಫಲಗಳ ಸ್ಮರಣೆ ಇದು ಜ್ಞಾನಿಗಳಿಗೆ ಇರುತ್ತೆ. ಜ್ಞಾನಿಗಳು ಅನ್ಯಥಾ ಈ ರೀತಿಯಾಗಿ ಮಾಡುವುದಿಲ್ಲ ಅಂತ ಭಗವಂತ ಸನಕಾದಿಗಳಿಗೆ ಹೇಳ್ತಾನೆ. ಇನ್ನೂ ಒಂದು ಉತ್ತಮ ಉದಾಹರಣೆಯನ್ನು ಕೊಡ್ತಾನೆ. ದೇಹಂಚ ನಶ್ವರಮವಸ್ಥಿತ ಮುಜ್ಜಿತಂ ವಾ ಸಿದ್ಧೋ ನ ಪಶ್ಯತಿ ಯಥೋದ್ಜಗಮತ್ಸ್ವರೂಪಂ ದೈವಾದುಪೇತಮತ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಮಧಿರಾಮದಾಂಧಃ. ಒಂದು ವಾಸ್ತವಿಕ ಉದಾಹರಣೆಯನ್ನು ಕೊಡ್ತಾನೆ ಕೃಷ್ಣ ಪರಮಾತ್ಮ. ಹೇಗೆ ಹೇಳ್ತಾನೆ ಹಂಸರು ಅಂತಂದರೆ, ಹೇಗಿರ್ತಾರೆ ಭಗವಂತನನ್ನು ಕಂಡ ಭಕ್ತರು? ಉನ್ಮತ್ತರಾಗಿರ್ತಾರೆ. ಅವರಿಗೆ ತಮ್ಮ ಶರೀರದ ಜ್ಞಾನವೇ ಇರಲ್ಲ, ತಮ್ಮ ಶರೀರ ಅದರ ಬಗ್ಗೆ ಅಭಿಮಾನವೇ ಇರಲ್ಲ ಅವರಿಗೆ. ಅವರು ಜ್ಞಾನಿಗಳಾಗಿರ್ತಾರೆ. ಅವರು ಭಗವಂತನ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಇರ್ತಾರೆ, ನಿರಂತರ ಹರಿಧ್ಯಾನದಲ್ಲಿರ್ತಾರೆ. ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಗೊತ್ತಾ? ಈ ಮದ್ಯಪಾನ ಮಾಡ್ತಾ ಇರ್ತಾರೆ ನೋಡಿ, ಇದನ್ನು ಹಂಸನಾಮಕ ಪರಮಾತ್ಮನೇ ಕೊಡ್ತಾರೆ ಉದಾಹರಣೆನ. ಮದ್ಯಪಾನ ಮಾಡುವವನು ಮತ್ತೇರಿದವನು ಉಟ್ಟ ಬಟ್ಟೆ ಜಾಡಿದರೂ ಕೂಡ ಅವನಿಗೆ ಗೊತ್ತಾಗಲ್ಲ, ಮೈಮೇಲಿದ್ದರೂ ಗೊತ್ತಾಗಲ್ಲ. ಹಾಗೆ ಅಂದರೆ ಅವನು ಏನು ಕಾಣ್ತಾನೆ, ಅವನು ಅಂಧತಮಸ್ಸು ಹೋಗ್ತಾನೆ. ಹಾಗೆ ಮಾಡಿದವನು ಏನು ಮಾಡ್ತಾನೋ ಮೈ ಮೇಲೆ ಜ್ಞಾನ ಇರಲ್ವೋ, ಹಾಗೆ ನನ್ನನ್ನು ಕಂಡ ಭಗವದ್ಭಕ್ತರು ಸ್ವರೂಪ ದೇಹವನ್ನು ತಿಳಿದಿರ್ತಾರೆ. ನನ್ನ ಸ್ವರೂಪ ಇದು ಅಂತ ತಿಳಿದಿರ್ತಾರೆ. ಆ ದೇಹದ ಬಗ್ಗೆ ಅಭಿಮಾನ ಇರಲ್ಲ. ಅವರು ಹಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಯಾಕೆಂದರೆ ಇದು ಉದಾಹರಣೆ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ನಾನೇ ಹೇಳಿದ್ದೆ. ಶುಕಮುನಿಗಳು ಶ್ರೀನಿವಾಸನ ಮದುವೆಯ ವಾರ್ತೆ ಕೇಳಿದ ತಕ್ಷಣವೇ ತನ್ನ ದಂಡ ಕಮಂಡಲವನ್ನು ಕಿತ್ತು ಬಿಸಾಕ್ಬಿಟ್ಟು, ತನ್ನ ಗಜಚರ್ಮಾಂಬರವನ್ನು ಬಿಚ್ಚು ಹಾಕಿಬಿಟ್ಟು ದಿಗಂಬರನಾಗಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆವಾಗ ನೋಡಿದವನು ಹೆದರುಬಿಟ್ಟು, ಇವನ ತಮ್ಮ ಆಕಾಶನ ತಮ್ಮ ಹೆದರುಬಿಟ್ಟು, ಆಮೇಲೆ ಅವರು ಒಂದು 10 ನಿಮಿಷ ಮಾಡಿಬಿಟ್ಟು ಆಮೇಲೆ ಕೇಳ್ತಾರೆ, ಏನು ಹೆದರಿಕೆ ಆಯ್ತಾನೆ ನಿನಗೆ ಅಂತ. ಹೆದರಿಕೆ ಆಗದೆ ಏನಾಗಬೇಕು? ಆ ಶಿವ ಎಲ್ಲಿ, ಇವು ಏನು? ಆಮೇಲೆ ಹೇಳ್ತಾರೆ, ಇಲ್ಲ ಶ್ರೀನಿವಾಸ ಅಂತ ಒಂದು ಹೆಸರು ಕೇಳಿದ ತಟ್ಟ ನನಗೆ ಆನಂದ ಉದ್ರೇಕ ಆಗ್ಬಿಡ್ತು. ನಮಗೆ ಬೇರೆ ಅತ್ತ ವಿರಕ್ತ ಶಿಖಾಮಣಿಗಳು ಭಗವಂತನನ್ನು ಕಂಡವರು, ಭಗವಂತನನ್ನು ಅರಿತವರು, ತನ್ನ ದೇಹಾಭಿಮಾನವನ್ನು ಬಿಟ್ಟವರು, ಬೇರೆ ಯಾರನ್ನೂ ಅವರು ಅತಿ ವಿಲಕ್ಷಣವಾಗಿ ಕಾಣ್ತಾರೆ. ನಾವು ಏನೋ ಹುಚ್ಚ ಅವನು ಏನೋ ನೋಡ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಅವನು ಏನು ಜ್ಞಾನಿಯಲ್ಲ ನೋಡಿ, ಅವನು ಹೇಗಿದ್ದಾನೆ ಹಾಗಿದ್ದಾನೆ ಅಂತ ಹೇಳ್ತೀವಿ. ಯಾರ ಒಳಗೆ ಭಗವಂತನ ಜ್ಞಾನ ಇದ್ದು ಭಗವಂತನನ್ನು ಕಂಡವರು, ಆ ರೀತಿ ದೇಹಾಭಿಮಾನವನ್ನು ತೊರೆದವರು ಏನು ಹುಚ್ಚರಂತೆ ವರ್ತಿಸ್ತಿರ್ತಾರೋ ಅವರು ಹುಚ್ಚರಲ್ಲ. ಹುಚ್ಚರು ಅಂದ್ಕೊಂಡವ್ರು ಹುಚ್ಚರು. ಬೇರೆ ಥರ ಹುಚ್ಚರಿರ್ಬೋದು, ಭಗವಂತನನ್ನು ಕಾಣದೇನೆ ಹುಚ್ಚರಿರ್ಬೋದು. ಅವರೆಲ್ಲ ಜ್ಞಾನಿಗಳು ಅಂತ ಹೇಳಲಿಕ್ಕಾಗಲ್ಲ.
ಅದಕ್ಕೆ ದಾಸರು ಹೇಳಿ ಪುರಂದರದಾಸರು ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಭಗವಂತನ ಹುಚ್ಚು ಹಿಡಿಯಿತು ಅಂತಾರೆ ದಾಸರು. ಅವ್ರಿಗೆ ಹುಚ್ಚ ಅನ್ನತ್ಲು ಭಗವಂತನೇ ಅಂದರೆ ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು ಅಂತ ಹೇಳ್ತಾರೆ ದಾಸರು. ಹುಚ್ಚು ಹಿಡಿಬೇಕು. ಯಾವ ಹುಚ್ಚು ಹಿಡಿಬೇಕು? ಭಗವಂತನ ಭಕ್ತಿಯನ್ನು ಹುಚ್ಚು ಹಿಡಿಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ಪರೋಕ್ಷ ಜ್ಞಾನಿ ಏನು ಮಾಡ್ತಾನೆ, ಅಪರೋಕ್ಷ ಜ್ಞಾನಿಯ ದೇಹ ಅದೃಷ್ಟಾಧೀನವಾಗಿರುತ್ತೆ, ಅಪ್ರಯತ್ನವಾಗಿ ಇಂದ್ರಿಯ ಚಟುವಟಿಕೆ ಅವನು ಪ್ರಯತ್ನ ಮಾಡಿದ್ರೆ ಇಂದ್ರಿಯ ಚಟುವಟಿಕೆ ನಡೀತಾ ಇರುತ್ತೆ. ತನಗೆ ಕಾಣದ ಪ್ರಾರಬ್ಧ, ಅವನ ಪ್ರಾರಬ್ಧ ಪುಣ್ಯ ಪಾಪ ಕರ್ಮಗಳೆಲ್ಲ ಸವಿಬೇಕಲ್ವಾ, ಅದನ್ನು ಬಿಟ್ಬಿಟ್ಟು ತೀರಿ ಹೋದಾಗ ಅದು ಬಿಟ್ಟು ಬಿಡುತ್ತೆ. ಈಗ ಒಂದು ಹೊಸ ಬಟ್ಟೆ ಹಾಕ್ಕೊಂಡಿರ್ತೀರ, ಆ ಬಟ್ಟೆ ಗಲೀಜಾಗತ್ತೆ. ಗಲೀಜಾಗಿಬಿಟ್ಟು ನಮ್ಮ ತ್ರಿಗುಣಗಳೆಂಬ ನಮ್ಮ ಈ ಬಟ್ಟೆ ತ್ರಿಗುಣಗಳಿಂದ ಗಲೀಜಾಗಿರುತ್ತೆ. ಗಲೀಜಾಗಿ ಅದು ಹರಿದು ಹೋಗುತ್ತಪ್ಪ, ಹರಿದು ಹೋಗಿ ಮನಸ್ಸಿನ ನಾಶ ಆಗುತ್ತೆ. ಹರಿದು ಹೋಗಿದ ತಕ್ಷಣ ಬಟ್ಟೆ ಹೋಯ್ತು ಅಂತ ಅಳ್ತಾ ಕೊಡ್ತೀವ, ಹೊಸ ಬಟ್ಟೆ ಹಾಕೋತೀವಲ್ವ. ಹಾಗೆ ಈ ದೇಹ ಹೋಗಟ್ಲು ಇನ್ನೊಂದು ದೇಹ ಬರುತ್ತೆ, ಎಲ್ಲ ಕಾಯಿಲೆ ಆಗಿಬಿಟ್ಟಿರುತ್ತೆ, ಎಲ್ಲ ಹೋಗ್ಬಿಟ್ಟಿರತ್ತೆ. ಆದರೂ ಕೂಡ ಅಳೋದು ಹೋಯ್ತೋ ಹೋಯ್ತೋ, ಇಲ್ಲ ನಾನು ಬದುಕಬೇಕು, ನಾನು ಬದುಕಬೇಕು, ನಾನು ಬದುಕಬೇಕು. ಬದುಕಿ ಏನು ಮಾಡ್ತೀಯ? ಚೆನ್ನಾಗಿ ಬದುಕಿದಾಗೇ ಸಾಧನೆ ಮಾಡಲಿಲ್ಲ, ರೋಗಗ್ರಸ್ತನಾದ ಶರೀರ ಇಟ್ಕೊಂಡು ಇದು ಹಳೆ ಬಟ್ಟೆ ಹೋಯಿತು ಅಂತ ಸಂತೋಷ ಪಡು, ಮುಂದೆ ಬೇರೆ ಬಟ್ಟೆ ಬರುತ್ತೆ, ಭಗವಂತ ಕರುಣಿಸ್ತಾನೆ ಅಂತ ಹೇಳ್ತಾರೆ. ಏನೇ ಮಾಡಿದರೂ ಅಪರೋಕ್ಷ ಜ್ಞಾನಿ ಏನು ಮಾಡ್ತಾನೆ ಅಂದರೆ ತನ್ನ ಸ್ಥೂಲ ದೇಹದ ಕಾರ್ಯ ಮಾಡುವುದನ್ನು ಬಿಡುವುದನ್ನು ಆಧರಿಸುವುದಿಲ್ಲ ಅವನು. ಏನೇ ಮಾಡಿದರೂ ಸ್ಥೂಲ ದೇಹದಲ್ಲಿದ್ದಾಗ ಅದರ ಕರ್ಮ ಅದು ಮಾಡ್ತಾನೆ ಇರಬೇಕು, ಭಗವಂತನ ನೆನಪಿನಿಂದ ಕರ್ಮ ಮಾಡ್ತಾ ಇರಬೇಕು. ಎಷ್ಟು ಜೀವಕ್ಕೆ ಎಷ್ಟು ಬದುಕಲಿಕ್ಕೆ ಸಾಧ್ಯವೋ ಅಷ್ಟು ಮಾಡ್ತಾ ಇರಬೇಕು. ಆದರೆ ಅವನು ಕನಸಿನಲ್ಲಿ ಕಂಡದ್ದನ್ನು ಏನು ನಾವು ಎಚ್ಚರಗೊಂಡು ಭ್ರಮೆ ಅಂತೀವೋ, ಅಯ್ಯೋ ನನ್ನ ಕನಸಿನಲ್ಲಿ ಐಶ್ವರ್ಯ ಕಂಡೆ ಅಂತಂತೀವೋ, ಹಾಗೆ ಅವನು ಭ್ರಮಿಸೋದಿಲ್ಲ. ಈ ದೇಹ ಇಂದೆಲ್ಲ ನಾಳೆ ಬಿದ್ದು ಹೋಗತ್ತೆ ಅಂತ ಹೇಳಿಬಿಟ್ಟಿರ್ತಾನೆ. ಇಷ್ಟು ಹೇಳಿ ಹಂಸನಾಮಕ ಪರಮಾತ್ಮ ಹೇಳ್ತಾನೆ ನೋಡಿ, ಎಷ್ಟೊಂದು ಕರುಣೆ ಅವರಿಗೆ. ಮಯ್ಯತದುಕ್ತಮ್ಮೋ ವಿಪ್ರ ಗುಹ್ಯಂ ಯತ್ ಸಾಂಖ್ಯಯೋಗಯೋ ಜಾನೀತಮಾಗತಂ ಯಜ್ಞಂ ಯಶ್ಕಧರ್ಮ ವಿವಕ್ಷಯ. ಏ ಮುನಿಗಳೇ, ನೀವು ಸನಕಾದಿ ಮುನಿಗಳೇ, ಸಾಂಖ್ಯಯೋಗವು ಯೋಗಶಾಸ್ತ್ರಗಳ ರಹಸ್ಯವನ್ನು ನಾನು ನಿಮಗೆ ಹೇಳಿದ್ದೇನೆ. ಹಂಸರೂಪಿ ವಿಷ್ಣು ನಾನು ನಿಮಗೆ ಧರ್ಮದ ಉಪದೇಶ ಮಾಡುವುದಕ್ಕೋಸ್ಕರ ನಾನು ಅವತರಿಸಿ ಬಂದಿದ್ದೇನೆ ಅಂತ ಭಗವಂತ ಹೇಳಿದೆ. ಎಲ್ಲಿ ಸನಕಾದಿಗಳು, ಎಲ್ಲಿ ಭಗವಂತ? ಅವರ ಮೇಲೆ ಕರುಣೆ ಭಗವಂತನಿಗೆ ಎಷ್ಟು ಹೇಳಿ, ಚತುರ್ಮುಖನಿಗೆ ನೀನೇ ಹೇಳು ಅನ್ಬೋದಾಗಿತ್ತಲ್ಲ ಭಗವಂತ. ಭಗವಂತನ ಭಕ್ತರ ಬಗ್ಗೆ ಅಷ್ಟು ಕರುಣೆ ತೋರಿಸ್ತಾನೆ ಭಗವಂತ ಅನ್ನೋದಕ್ಕೆ. ಅದು ಮತ್ತೆ ಹೇಳ್ತಾನೆ, ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಶ್ಚ ತೇಜಸಃ ಪರಾಯಣಂ ದ್ವಿಜಶ್ರೇಷ್ಠಾ ಶ್ರಿಯಕೀರ್ತಿ ದೀರ್ಘಮಸ್ಯ ಚ. ನೀವು ಬ್ರಾಹ್ಮಣೋತ್ತಮರಾಗಿದ್ದೀರಾ. ಯೋಗ, ಸಾಂಖ್ಯ, ಸತ್ಯವಚನ, ವೇದ, ಬ್ರಹ್ಮವರ್ಚಸ್ಸು, ಅಣಿಮಾದೈಶ್ವರ್ಯ, ಕೀರ್ತಿ, ಇಂದ್ರಿಯ ನಿಗ್ರಹ ಇವೆಲ್ಲಕ್ಕೂ ನಾನೇ ಎಲ್ಲದಕ್ಕೂ ಮುಖ್ಯ ಆಶ್ರಯನಾದವನು ನಾನು ಆಶ್ರಯನಾದವನು ಅಂತ ಭಗವಂತ ಹೇಳ್ತಾನೆ. ನಾನು ಗುಣತ್ರಯರಹಿತನಾಗಿದ್ದೇನೆ, ಯಾರ ಅಪೇಕ್ಷೆಯೂ ನನಗಿಲ್ಲ, ಲಕ್ಷ್ಮೀದೇವಿಯ ಅಪೇಕ್ಷೆಯೂ ನನಗಿಲ್ಲ. ಲಕ್ಷ್ಮಿಯನ್ನು ಜೊತೆಗೇರಿಸಿಕೊಂಡಿದ್ದೇನೆ, ಏಕೆಂದರೆ ಲಕ್ಷ್ಮೀದೇವಿಗೆ ಆನಂದ ಕೊಡಲಿಕ್ಕೋಸ್ಕರ ನನಗೆ ಅವಳಿಂದ ಆನಂದ ಬೇಕಾಗಿಲ್ಲ ಅಂತಾನೆ ಭಗವಂತ. ಅನಿಮಿತ್ತ ಉಪಕಾರಕ, ಏನು ನಮ್ಮನ್ನು ಬಯಸದೆ ಉಪಕಾರ ಮಾಡ್ತಾನೆ. ಯಾರಾದರೂ ಮಾಡ್ತಾರ ಉಪಕಾರ ಮಾಡಬೇಕು ಅಂದರೆ? ಯಾರೋ ಒಂದು ಸಾಲ ಕೊಟ್ಟರು, ಯಾರೋ ಒಂದು ದುಡ್ಡು ಕೊಟ್ಟರು, ಯಾರೋ ಒಂದು ಮನೆ ಕೊಟ್ಟರು, ಯಾರೋ ಒಂದು ಏನೋ ಕೊಟ್ಟರು ಅಂದಾಗ ಅಯ್ಯೋ ಎಷ್ಟು ಉಪಕಾರ ಮಾಡಿದರು. ಅವರು ಉಪಕಾರ ಮಾಡಿದ್ರೆ ಇವನು ಅನಿಮಿತ್ತ ಏನನ್ನು ಬಯಸದೆ ಉಪಕಾರ ಮಾಡ್ತಾನೆ. ಇವನು ಪ್ರತಿ ಹೆಜ್ಜೆಗೂ ನಮ್ಮಲ್ಲಿ ನಿಂತುಕೊಂಡು ನಮ್ಮಲ್ಲಿಂದ ಕಾರ್ಯವನ್ನು ಮಾಡಿಸಿ ನಮ್ಮನ್ನು ಉಪಕಾರ ಮಾಡ್ತಾನೆ ಭಗವಂತ. ಅನಿಮಿತ್ತ ಉಪಕಾರಕ, ನಿರವಧಿಕ ಗುಣಪೂರ್ಣ. ಅವನಲ್ಲಿರುವ ಅಧಿಕ ಗುಣಗಳು ಹೇಗಿದ್ದಾವೆ? ನಿರವಧಿಕ, ಅದಕ್ಕೆ ಎಣೆಯೇ ಇಲ್ಲ, ಅದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಗುಣಪೂರ್ಣನವನು, ಅವನು ಅಸ್ವತಂತ್ರನಾದ. ಇವರೆಲ್ಲರೂ ಯಾರಿದ್ದಾರೆ? ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ಸಹಿತವಾಗಿ ಬೇರೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಅಸ್ವತಂತ್ರರು. ಅವರು ನನ್ನನ್ನು ಪೂಜಿಸುತ್ತಾರೆ, ನನ್ನನ್ನು ಭಜಿಸುತ್ತಾರೆ. ಅವರ ಯೋಗ್ಯತೆಯ ಅನುಗುಣವಾಗಿ ಅವರವರಿಗೆ ಫಲವನ್ನು ನೀಡುವ ಸ್ವಭಾವ ನನ್ನಲ್ಲಿದೆ ಅಂತಲೇ ಭಗವಂತ. ಪದಾರ್ಥಗಳ ಸಂಬಂಧವನ್ನು ನಮ್ಮಲ್ಲಿ ಇದ್ದಾನೆ ಭಗವಂತ, ಪದಾರ್ಥಗಳ ಸಂಬಂಧ ಇದೆ ಅಂದರೂ ಕೂಡ ಗಾಳಿ ಹೇಗೆ ಪದಾರ್ಥಗಳ ಮೇಲೆ ಹಾಸಿ ಹೋಗುತ್ತೋ ಅದರ ಸಂಬಂಧ ಗಾಳಿಗೆ ಇರಲ್ಲ, ಗಾಳಿ ಹಾಸಿ ಹೋಗುತ್ತಷ್ಟೇ. ಹಾಗೆಯೇ ಪರಮಾತ್ಮ ನಮ್ಮಲ್ಲಿರ್ತಾನೆ ಹೊರತು ನಮ್ಮ ಗುಣಗಳ ಸಂಪರ್ಕ ಅವನಿಗೆ ಆಗೋದಿಲ್ಲ, ಅವನು ನಿರ್ಲಿಪ್ತನಿರ್ತಾನೆ. ಹೀಗೆ ಸನಕಾದಿ ಮುನಿಗಳೇನು ಮಾಡ್ತಾರೆ? ಸಂಶಯ ಪರಿಹಾರ ಮಾಡಿಕೊಂಡು ಪರಮಭಕ್ತಿಯಿಂದ ಪರಮಹಂಸನಾಮಕ ಪರಮಾತ್ಮ ಪೂಜಿಸಿ ಸ್ತೋತ್ರಗಳನ್ನು ಸ್ತುತಿಸ್ತಾರೆ. ತೈರಹಂ ಪೂಜಿತ ಸಮ್ಯಕ್ ಸಂಸುತ ಪರಮರ್ಷಿಭಿ ಪ್ರತೀಯಾಯ ಸ್ವಶಂ ಧಾಮ ಪಶ್ಯತ ಪರಮೇಷ್ಠಿನಃ. ಈ ಚೆನ್ನಾಗಿ ಇಷ್ಟುಕೊಂಡು ಚತುರ್ಮುಖ ನೋಡ್ತಿದ್ದಂತೆ ಹಂಸರೂಪಿಗೆ ಪರಮಾತ್ಮ ವೈಕುಂಠಕ್ಕೆ ಹೋಗ್ಬಿಡ್ತಾನೆ. ಹಂಸರೂಪಿಗೆ ಪರಮಾತ್ಮನ ಅವತಾರ ಅಲ್ಲಿ ಮುಗಿದೋಗುತ್ತೆ. ಆವಾಗ
ಮತ್ತೆ ಉದ್ಧವ ಕೇಳ್ತಾನೆ, ಕೃಷ್ಣ ವೇದ ಪಾದಿಗಳು ಒಬ್ಬೊಬ್ಬರು ಜ್ಞಾನ, ದಾನ, ತಪಸ್ಸು, ಯಜ್ಞ, ಬೇರೆ ಬೇರೆ ಶ್ರೇಯಸ್ಸಾಧನೆಗಳು ಪ್ರಶಸ್ತ ಅಂತಾರೆ. ಅವುಗಳಲ್ಲಿ ಅದೂ ಆಗಬಹುದು, ಇದೂ ಆಗಬಹುದು, ಇಲ್ಲವೇ ಎಲ್ಲವೂ ಬೇಕೇ ಅಥವಾ ಒಂದೇ ಮುಖ್ಯವಾಗಿ ಉಳಿದವು, ಅದಕ್ಕೆ ಸಹಕಾರಿಯಾಗಿ ಬೇಕೇ? ದುರ್ಮತಗಳ ಮೂಲ ಏನು ಅಂತ ಉದ್ಧವ ಕೇಳ್ತಾನೆ. ನೀನು ಇತರ ಸಾಧನಗಳ ಅಪೇಕ್ಷೆ ಇಲ್ಲದೆ ಕೇವಲ ಭಕ್ತಿಯೋಗ ಒಂದನ್ನೇ ಉಪದೇಶಿಸ್ತೀಯ, ನೀನು ಮಾತ್ರ ಶಕ್ತ. ಭಕ್ತಿಯಿಂದ ಸರ್ವಸಂಗತ್ಯಾಗ ಮಾಡಿದ್ರೆ ನಿನ್ನಲ್ಲಿ ಮನಸ್ಸು ನಿಲ್ಲುವುದೇ ಎನ್ನುತ್ತೀಯ ಅಂತ ಹೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಕಾಲೇನ ನಷ್ಟ ಪ್ರಳಯೇ ವಾಣೀಯಾಂ ವೇದ ಸಂಹಿತಾ ಮಯಾದೌ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯ ಮದಾತ್ಮಕ. ವೇದ ಭಗವಂತನ ಉಪದೇಶ ವಾಣಿ. ವೇದ ಅಪೌರುಷೇಯ, ಯಾರೂ ವೇದವನ್ನು ಬರೆದಿಲ್ಲ. ವೇದವು ಅನಾದಿ ಕಾಲದಿಂದ ಇದೆ. ಭಗವಂತ ಅಂತಾನೆ, ನಾನೂ ಮಾಡಿಲ್ಲ, ನಾನು ಮಾಡಿದರೆ ನೀವೇನು ಹೇಳ್ಬೋದು ನನ್ನ ಹೊಗಳಿಕೆ ಅಂತ, ನಾನೂ ಮಾಡಿಲ್ಲ ಅದನ್ನು. ಪೌರುಷೇಯ ಗ್ರಂಥಗಳನ್ನು ಮಾಡಿದರೆ ಯಾರು ಬರೀತಾರೋ ಗ್ರಂಥಗಳನ್ನು ಅವರ ಮನಸ್ಸಿನ ಯೋಚನೆಯನ್ನು ಅದರಲ್ಲಿ ಅಳವಡಿಸ್ಬೋದು. ವೇದ ನಾನೂ ಮಾಡಿಲ್ಲ, ಯಾರು ಅಪೌರುಷೇಯ, ಅದು ವೇದ ಅಪೌರುಷೇಯ ವೇದ. ಅದೇನಾಗತ್ತೆ, ಕಾಲಬಲದಿಂದ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಪ್ರವೃತ್ತಿ ಶೂನ್ಯ. ಪ್ರಳಯ ಕಾಲದಲ್ಲಿ ವೇದಗಳೆಲ್ಲವೂ ಪ್ರವೃತ್ತಿ ಶೂನ್ಯವಾಗಿ ಭಗವಂತನ ಮನಸ್ಸಿನಲ್ಲಿರುತ್ತೆ. ಸೃಷ್ಟಿಯಲ್ಲಿ ಏನು ಮಾಡ್ತಾನೆ ಅಂದರೆ, ಆರಾಧನೆ ಎಂಬ ಧರ್ಮವನ್ನು ಅವನು ಚತುರ್ಮುಖನಿಗೆ ಉಪದೇಶಿಸಿದೆ ಅಂತ ಹೇಳ್ತಾನೆ. ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯ ಸ ತಥೋ ಭೃಗ್ವಾದಯೋ ಗೃಹ್ಣನ್ ಸಪ್ತಧರ್ಮ ಮಹರ್ಷಯ. ಚತುರ್ಮುಖ ತನ್ನ ಹಿರಿಯ ಮಗನಾದ ಸ್ವಯಂಭೂಮನಿಗೆ ಹೇಳ್ತಾನೆ. ಆ ಸ್ವಯಂಭೂಮನಿಯಿಂದ ಭೃಗು, ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ ಮುಂತಾದ ಋಷಿಗಳಿಗೆ ಬರುತ್ತೆ, ಪ್ರಜಾಪತಿಗಳಿಗೆ ಬರುತ್ತೆ, ಇನ್ನೂ ಅನೇಕ ಮಹರ್ಷಿಗಳು ಉಪದೇಶ ಪಡಿತಾರೆ ಅಂತ ಭಗವಂತ ಉದ್ಧವನಿಗೆ ಹೇಳ್ತಾನೆ. ಆಮೇಲೆ ಅವರ ಸಂತತಿಗಳಿಂದ ದೇವ, ದಾನವ, ಗುಹ್ಯಕ, ಮನುಷ್ಯ, ಸಿದ್ಧ, ಗಂಧರ್ವ, ವಿದ್ಯಾಧರ, ಚಾರಣ ಇವರೆಲ್ಲ ಬಂದ ಸೃಷ್ಟಿಗಳು, ಅನಂತ ಬಂದ ಸೃಷ್ಟಿಗಳು. ಕಿನ್ನರ, ರಾಕ್ಷಸ, ಕಿಂಪುರುಷ ಮುಂತಾದ ಬ್ರಹ್ಮೋದೇಶ ಪಡಿತಾರೆ. ಅವರವರ ಸ್ವಭಾವಗಳು ರಾಜಸ, ತಾಮಸ, ಸಾತ್ವಿಕ ಗಂಧ ನಾನಾ ರೀತಿಯಲ್ಲಿ ವ್ಯಕ್ತವಾಗ್ತವೆ ಅಂತ ಹೇಳ್ತಾನೆ. ಜನರ ಸ್ವಭಾವ ವೈಚಿತ್ರದಿಂದ ಬುದ್ಧಿ ಬೇರೆ ಬೇರೆ ಜನರ ಸ್ವಭಾವ ವೈಚಿತ್ರ. ಅವರಿಗೆ ಹುಟ್ಟು ಸ್ವಭಾವ ಇರುತ್ತೆ, ಒಂದು ಸ್ವಭಾವ. ಆ ಸ್ವಭಾವದ ಪ್ರಕಾರ ಅವರ ಬುದ್ಧಿಗಳು ನಾನಾ ರೀತಿಯಾಗಿರುತ್ತೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ವೇದವನ್ನು ನಾನಾ ರೀತಿಯಾಗಿ ಅರ್ಥವನ್ನು ಕಲ್ಪಿಸಿಕೊಳ್ತಾರೆ. ನಾನು ಹೇಳುವ ಅರ್ಥವೇ ಸತ್ಯ ಅಂತ ಭಗವಂತ ಹೇಳ್ತಾನೆ. ಏನು ಮಾಡ್ತಾನೆ ಅಂದರೆ ಭಗವಂತ ಹೇಳ್ತಾನೆ, ನೋಡು ಅವರೆಷ್ಟೆಲ್ಲ ಓದಿದ್ರು ಕೂಡ ಮನ್ಮಾಯ ಮೋಹಿತ ದಿಯ ಪುರುಷರ್ಷಭ ಶ್ರೇಯೋ ವದಂತ್ಯನೇಕಾಂತಂ ಯಥಾಕರ್ಮ ಯಥಾರುಚಿ. ಪುರುಷ ಶ್ರೇಷ್ಠನಾದ ಉದ್ಧವನ ಹೇಳ್ತಾನೆ, ಅತ್ಯಂತ ಪ್ರೀತಿಯಾದ ಭಕ್ತ ಅವನು ಭಗವಂತನಿಗೆ. ನನ್ನಿಚ್ಛೆಯಂತೆ ನನ್ನ ಹೆಂಡತಿಯಾದ ದುರ್ಗಾದೇವಿಯು ಅವರಿಗೆ ಬುದ್ಧಿಮೋಹವನ್ನು ಉಂಟು ಮಾಡ್ತಾಳೆ. ದುರ್ಗಾದೇವಿಯು ಜನರಿಗೆ ಬುದ್ಧಿಮೋಹವನ್ನು ಉಂಟು ಮಾಡ್ತಾಳೆ. ಅವರು ತಮ್ಮ ಪೂರ್ವಕರ್ಮಕ್ಕೆ ಅಭಿರುಚಿಯಂತೆ ಶ್ರೇಯ ಸಾಧನೆಗಳನ್ನು ನಾನಾ ಬಗೆಯಲ್ಲಿ ಹೇಳ್ತಾ ಬರ್ತಾರೆ. ಬುದ್ಧಿಮೋಹವನ್ನು ಉಂಟು ಮಾಡುವುದು ದುರ್ಗಾದೇವಿ. ಕೆಲವರು ಏನು ಮಾಡ್ತಾರೆ ನೋಡಿ, ಈಗ ಕೆಲವರು ಇದ್ದರು, ವೈಶೇಷಿಕರು ಅಂತ ಇದ್ದರು, ಆಮೇಲೆ ನೈಯಾಯಿಕರು ಅಂತ ಇದ್ರು. ಇವೆಲ್ಲ ಈಗ ಧರ್ಮಗಳಿಲ್ಲ. ಅವರೆಲ್ಲ ಏನು ಮಾಡ್ತಾಯಿದ್ರು, ಕರ್ಮವೇ ಪ್ರಧಾನ, ಭಗವಂತ ಇದ್ದಾನಷ್ಟೇ, ಕರ್ಮವೇ ಪ್ರಧಾನ, ಕರ್ಮವೇ ವೇದದ ಫಲ ಅಂತ ಹೇಳಿದವರು ಇರ್ತಾರೆ. ಆಮೇಲೆ ಕೆಲವರು ವೇದಗಳನ್ನೇ ನಂಬೋದಿಲ್ಲ, ಜೈನರು, ಬದ್ಧರು ವೇದಗಳನ್ನೇ ನಂಬೋದಿಲ್ಲ. ಕೆಲವರು ವೈಶೇಷಿಕರು, ಮೀಮಾಂಸಕರು ಅವರೆಲ್ಲ ಏನು ಮಾಡ್ತಾರೆ, ಮೀಮಾಂಸಕರು ಕರ್ಮವನ್ನೇ ನಂಬ್ತಾರೆ. ಕರ್ಮವೇ ವೇದದ ಫಲ ಅಂತೇಳಿ, ವೇದ ಹೇಳೋದೇ ಕರ್ಮವನ್ನು, ಭಗವಂತನ ಹೇಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ. ಸಾಂಖ್ಯರು ಕೆಲವರು ಏನು ಹೇಳ್ತಾರೆ, ದೇವರೇ ಇಲ್ಲ ಅಂತ ಹೇಳ್ತಾರೆ, ಪ್ರಕೃತಿಯೇ ಎಲ್ಲನೂ ಅಂತ ಹೇಳ್ತಾರೆ. ಆ ಸಾಂಖ್ಯರಲ್ಲಿ ನಿರೀಶ್ವರವಾದಿಗಳು ಅಂತೂ ಈಶ್ವರವಾದಿ, ದೇವರು ಸುಮ್ಮನೆ ಕೂತಿರ್ತಾನೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ದೇವರಿಗೆ ಎಂಟೇ ಗುಣ ಅಂತ ಹೇಳ್ತಾರೆ ಕೆಲವರು ದೇವರಿಗೆ. ಹೀಗೆ ಹೇಳೋರು ಇರ್ತಾರಲ್ಲ, ಇವರಿಗೆ ಅದೇ ವೇದೋಕ್ತ ಶ್ರೇಯ ಸಾಧನೆ ಎಂದು ಪ್ರತಿಪಾದಿಸ್ತಾರೆ. ಅವರವರ ಮತವನ್ನು ಅವರು ನಮ್ಮದೇ ಶ್ರೇಷ್ಠ ಅಂತಾರೆ. ಭಗವಂತ ಏನು ಹೇಳಿದೆ ಅಂತ ವಿಮರ್ಶೆನೇ ಮಾಡಲಿಕ್ಕೆ ಹೋಗಲ್ಲ ಅವರು. ಅವನು ಹೇಳ್ತಾನೆ, ಇಂಥ ರಾಜಸ ತಾಮಸ ಜನರಿಗೆ ಕರ್ಮದಿಂದ ಲಭಿಸುವ ಲೋಕಗಳು ಉತ್ಪತ್ತಿ ಉಳ್ಳವು, ನಾಶವುಳ್ಳವು. ಯಾಕೆಂದರೆ ನಾವು ಏನು ಪುಣ್ಯಕರ್ಮ ಮಾಡಿದರೂ ಸ್ವರ್ಗಕ್ಕೆ ಹೋಗ್ತೇವೆ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಏನಾಗುತ್ತೆ, ನಮ್ಮ ಪುಣ್ಯಕರ್ಮಗಳ ಫಲಗಳು ಕ್ಷೀಣಿಸ್ತಾ ಬಂದಾಗ ಅಲ್ಲಿ ಟೈಮ್ ಇರುತ್ತೆ. ನಿಮ್ಮ ಟೈಮ್ ಆಯಿತು, ನಿಮ್ಮ ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟು ದಿವಸ ಸ್ವರ್ಗದಲ್ಲಿ ಇರ್ತೀರಾ, ಆಮೇಲೆ ಬೀಳ್ತೀರಾ ಅಂತ. ನಾವು ಸ್ವರ್ಗದಲ್ಲಿ ಇದ್ದುವ ಸುಖವನ್ನು ಅನುಭವಿಸಲ್ಲ ಜೀವ. ಆ ಟೈಮ್ ನೋಡ್ತಾರೆ, ಅಯ್ಯೋ ಇನ್ನಿಷ್ಟು ದಿವಸ ಹೊಳಿತು, ಕೊನೆಗೆ ಮುಗಿಯಟ್ಟು ತಳ್ತಾನೆ ಹಾಕಿ ಕೆಳಗಡೆಗೆ, ಒಂದು ಕ್ಷಣ ಇಟ್ಕೊಳ್ಳಲ್ಲ. ಹೀಗೆ
ಅದು ಆಗತ್ತೆ. ವಿಷ್ಣು ಭಕ್ತಿ ಇಲ್ಲದವನಿಗೆ ಕರ್ಮ ಫಲವಾಗಿ ಅಲ್ಪ ಆನಂದವನ್ನು, ಹೆಚ್ಚು ಸುಖವನ್ನು, ದುಃಖವನ್ನು ಕೊಡ್ತಾರೆ. ಬಳಿಕ ಮಹಾ ದುಃಖ ಉಣಲು ಏನು ಮಾಡ್ತಾರೆ, ವಿಷ್ಣು ದ್ವೇಷಿಗಳು ಅವರೇನು ಮಾಡ್ತಾರೆ, ಮಹಾ ದುಃಖವನ್ನು ಉಣಲು ಅಂಧತಮಸ್ಸಿಗೆ ಬೀಳ್ತಾರೆ. ಅಂಧತಮಸ್ಸಿಗೆ ಬೀಳ್ತಾರೆ. ಆಮೇಲೆ ಮಯ್ಯರ್ಪಿತಾತ್ಮನ ಸತ್ಯೇ ನಿರಪೇಕ್ಷಸ್ಯ ಸರ್ವತಃ ಮದಾತ್ಮಕಂ ಸಖಂ ಯತ್ತತ್ ಕುತಃ ಸ್ಯಾದ್ ವಿಷಯಾತ್ಮನ. ಸದ್ಗುಣಪೂರ್ಣ ನನ್ನಲ್ಲಿ ಮನಸ್ಸಿಡ್ರಿ, ಬೇರೆ ಆಸೆಗಳನ್ನು ತೊರೆದವರು ಇಂಥವ್ರು ಯಾರಿರ್ತಾರೋ ಅವರಿಗೆ ಮೋಕ್ಷ ಸುಖ ಲಭಿಸುತ್ತೆ. ಮೋಕ್ಷ ಸುಖ ವಿಷಯಾತ್ಮನಿಗೆ ಇವು ಈ ತರಹ ದುಃಖಗಳು ಹೇಗೆ ಲಭಿಸುತ್ತೆ, ಆಗಲ್ಲ, ಅವು ಮೋಕ್ಷಗಳೇ ಸಿಗತ್ತೆ ನನ್ನಲ್ಲಿ ಭಕ್ತಿಯನ್ನಿಟ್ಟರೆ ಅಂತ ಭಗವಂತ ಹೇಳ್ತಾನೆ. ಬದುಕಲು ಎಷ್ಟು ಬೇಕೋ ಅಷ್ಟೇ ಧನವನ್ನುಳ್ಳವನು, ಇಂದ್ರಿಯ ನಿಗ್ರಹವುಳ್ಳವನು, ಭಗವದ್ಭಕ್ತಿ ಉಳ್ಳವನು, ಜನರಲ್ಲಿ ಯೋಗ್ಯತೆಯ ಅನುಸಾರವಾಗಿ ವರ್ತಿಸುವವನು, ಇಂತಹ ಸಾತ್ವಿಕನಿಗೆ ಮೋಕ್ಷದಲ್ಲಿ ಮಾತ್ರವಲ್ಲದೆ ಅವನು ಎಲ್ಲಿರ್ತಾನೋ ಆ ದೇಶಗಳೆಲ್ಲ ಸುಖಮಯ. ಅವನಿಗೆ ತನ್ನ ದೇಹದ ಮೇಲೆ ಅಭಿಮಾನ ಇರಲ್ಲ. ಯಾವಾಗಲೂ ಬದುಕಲು ಎಷ್ಟು ಬೇಕೋ ಅಷ್ಟೇ ತಗೋತಾರೆ. ನೀವು ಕೂಡಿಟ್ಟರೆ ತೊಂದರೆ ಕಳೀತು ಅಂತ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಷ್ಟೇ. ಯಾಕೆಂದರೆ ಭಯ ಇರಲ್ಲ. ಇದಕ್ಕೆ ಪುರಂದರದಾಸರು ಎಲ್ಲ ಬಿಟ್ಬಿಟ್ಟು ತುಳಸಿ ದಳ ಹಾಕಿ ಮನೆ ಯಾರಿಗೂ ದಾನ ಮಾಡಲಿಲ್ಲ. ಅವರು ಭಗವಂತನಿಗೆ ಅರ್ಪಿಸ್ಬಿಟ್ಟು ತುಳಸಿ ದಳ ಹಾಕ್ಬಿಟ್ಟು ಇಡೀ ಮನೆಯನ್ನು ತುಳಸಿ ದಳ ಹಾಕ್ಬಿಟ್ಟು ಬಂದಾಗ ಕಾಡಿನಲ್ಲಿ ಸಂಚರಿಸಬೇಕಾದರೆ ಅವರ ಹೆಂಡತಿ, ಇವರು ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾರೆ, ಅವರ ಹೆಂಡತಿಗೆ ಹೆದರಿಕೆ ಆಗ್ತಾ ಇದೆ. ಆವಾಗ ಪುರಂದರದಾಸರು ಕೇಳ್ತಾರೆ, ಯಾಕೆ ಹೆದರ್ತಾ ಇದ್ದೀಯಮ್ಮ? ಅವಾಗಿನ್ನೂ ದಾಸಪಟ್ಟ ಆಗಿರಲ್ಲ ಅವ್ರಿಗಿನ್ನೂ. ಅವ್ರು ಕೇಳ್ತಾರೆ, ಯಾಕೆ ಹೆದರ್ತಾ ಇದ್ದೀಯಾ? ಹೆದರಿಕೆ ಹಾಕಬೇಕು ಎಲ್ಲ ಬಿಟ್ಟು ಅವ್ರಿಗೆ ಅಂತ. ಅವಳು ಹೆದರ್ತಾ ಇರೋದನ್ನು ನೋಡಿಬಿಟ್ಟು ಅವಳು ಏನು ಮಾಡಿರ್ತಾಳೆ, ಉಡಿ ಅಂತ ಬರುತ್ತೆ, ಹಿಂದೆ ಕಚ್ಚೆ ಸೀರೆ ಹಾಕ್ಕೊಂಡು ಉಡಿ ಅಂತ ಇರ್ತಾಳೆ, ದೊಡ್ಡ ಉಡಿ ಅಂತ. ಆ ಉಡಿನಲ್ಲಿ ಅವಳು ನೀರು ಕುಡಿಲಿಕ್ಕೆ ಅಂತ ಬಂಗಾರದ ಲೋಟ ಇಟ್ಕೊಂಡಿರ್ತಾಳೆ. ಅವರು ನೋಡ್ತಾರೆ, ಓ ಇದು ನಿನ್ನ ಭಯಕ್ಕೆ ಕಾರಣ, ಎತ್ತೆ ಬಿಸಾಡು ಅಂತ ಬಿಸಾಕ್ಬಿಡ್ತಾರೆ. ಇನ್ನೆಲ್ಲಿಂದ ಭಯ ನಿನಗೆ? ಯಾರು ಭಯ ಬೇಕು? ಇದೆ ಅಂತ ಭಯ ಯಾರು ತೊಗೊಳ್ತಾರೆ ಅಂತ. ಇದು ಬಿಸಾಕು, ಮುಗಿದೋಯ್ತು ಅಷ್ಟೇ, ಬಿಸಾಕ್ತಾರೆ. ಈ ಥರ ವಿರಕ್ತಗಳವರು, ಆ ಥರ ವಿರಕ್ತರಾದವರಿಗೆ ಭಯ ಎಲ್ಲಿರುತ್ತೆ? ಭಗವದ್ಭಕ್ತಿ ಉಳ್ಳವನು ಅವನು ಎಲ್ಲ ದೇಶಗಳು ಸುಖಮಯ, ಅವನಿಗೆ ಎಲ್ಲಿದ್ದರೂ ಸುಖಮಯ, ಎಲ್ಲ ದಿಕ್ಕುಗಳು ಸುಖಮಯ. ನ ಪಾರಮೇಷ್ಟಂ ನ ಮಹೇಂದ್ರದಿಷ್ಟಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿರ್ ಪುನರ್ಭವಂ ವ ಮಯ್ಯರ್ಪಿತಾತ್ಮೇಚ್ಛೇತಿ ಮದಾಮಿನಾಮೃತ. ಶುದ್ಧ ಭಕ್ತಿ ಇಲ್ಲದವನು, ಭಗವಂತ ಹೇಳ್ತಾನೆ, ಏನು ಕರ್ಮ ಮಾಡಿದ್ರೇನು, ಏನು ಯಾಗ ಮಾಡಿದ್ರೇನು, ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಸುಖವನ್ನು ಅನುಭವಿಸ್ಬೋದು. ಪುಣ್ಯ ತೀರಿದಾಗ ಮಾಮಲೆ ಬಂದು ದುಷ್ಟ ರಾಜನಾಗಿ ಪರಮಾತ್ಮಲ್ಲಿ ಉದ್ದೇಶ ಮಾಡಿ ತಮಸ್ನಲ್ಲಿ ಬೀಳ್ತಾನೆ. ಸುಖ ಸ್ವಲ್ಪ ಅನುಭವಿಸ್ತಾನೆ ಮಾಡಿದ್ದಕ್ಕೆ, ಮತ್ತೆ ಬೀಳ್ತಾನೆ ಕೆಳಗಡೆಗೆ. ಬ್ರಹ್ಮ ಪದವಿಯಾಗಲಿ, ಮಹೇಂದ್ರ ಲೋಕ ಆಗಲಿ, ಸಾರ್ವಭೌಮ ಪದವಿಯಾಗಲಿ, ಪಾತಾಳ ಒಡೆತನವನ್ನಾಗಲಿ, ಯೋಗ ಸಿದ್ಧಿಗಳನ್ನಾಗಲಿ, ಮೋಕ್ಷವನ್ನೇ ಆಗಲಿ, ನನ್ನಲ್ಲಿ ಮನಸ್ಸಿಟ್ಟವನು ನನ್ನ ಹೊರತು ಬೇರೆಯನ್ನು ಕೇಳುವುದು. ಉತ್ತಮ ಉದಾಹರಣೆ ಹನುಮಂತ ದೇವರು, ಮುಖ್ಯ ಪ್ರಾಣದೇವರು. ರಾಮದೇವರು ಏನು ಬೇಕು ಅಂತ ಕೇಳಿದರೆ ಏನು ಬೇಡ, ನೀನೇ ಬೇಕು ಅಂತಾನೆ ಹನುಮಂತ. ರಾಮನ ರಾಜ್ಯದಲ್ಲಿ ಹೇಳ್ತಾರಲ್ಲ, ಸುಲಭಂ ನ ಕಿಂಚಿತ್ ಅಸುಲಭಂ ನ ಕಿಂಚಿತ್ ಅಂತ ಹೇಳ್ತಾರೆ ಮಧ್ವವಿಜಯದಲ್ಲಿ. ಅನುಸುಲಭಂ ಅಂದರೆ ಸುಲಭ ಅಸುಲಭ ಅನ್ನೋದು ಇಲ್ಲೇ ಇರಲಿಲ್ಲ. ರಾಮನಿಗೆ ಏನು ಕೇಳಿದ್ರು ಕೊಡ್ತಾ ಇದ್ದ. ಅವನಿಗೆ ಏನು ಕೇಳಿದ? ಅವನು ಮೋಕ್ಷ ಕೇಳಿಲ್ಲ, ನೀನೇ ಬೇಕು, ನಿನ್ನ ಸೇವೆ ಬೇಕು ಅಂತ ಕೇಳಿದ. ನಿನ್ನ ಸೇವೆ ಬೇಕು ಅಂತ ಕೇಳಿದ ಹನುಮಂತ ದೇವರು. ಅಂಥವರು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಬಯಸುವುದಿಲ್ಲ. ನನಗೆ ನಿನ್ನಂತೆ ಪ್ರೀತಿ ಪಾತ್ರನು ಬ್ರಹ್ಮನಾಗಲಿ, ರುದ್ರನಾಗಲಿ, ಬಲರಾಮನಾಗಲಿ, ಲಕ್ಷ್ಮಿಯಾಗಲಿ, ನಾನೇ ಆಗಲಿ ಅಲ್ಲ ಅಂತ ಹೇಳ್ತಾನೆ. ಬೇರೆ ಅಪೇಕ್ಷೆಗಳಿಲ್ಲದವನು ಏನು ಮಾಡ್ತಾನೆ? ಮನನಶೀಲ, ಭಕ್ತಿ ಸಂಪನ್ನ, ಪ್ರಾಣಿಗಳಲ್ಲಿ ವೈರವ್ಯ ಮಾಡಬಾರ್ದು, ಎಲ್ಲೆಡೆ ಭಗವಂತನ ನಿರ್ದೋಷನ ತಿಳಿಬೇಕು. ಎಲ್ಲ ಕಡೆ ಇದ್ದಾನೆ. ಒಂದು ಕ್ಷುದ್ರ ಪ್ರಾಣಿಯಲ್ಲಿದ್ದಾನೆ, ಒಬ್ಬ ಮನುಷ್ಯನಲ್ಲಿದ್ದಾನೆ, ಒಬ್ಬ ನಾಳಿದ್ದಾನೆ. ಪರಮಾತ್ಮ ಇವನಲ್ಲಿದ್ದಾನೆ, ಇವನ ಈ ಗುಣ ಕಡಿಮೆ, ಅವನಲ್ಲಿದ್ದಾನೆ ಗುಣ ಜಾಸ್ತಿ ಅಂತ ಇಲ್ಲ. ಪರಮಾತ್ಮ ಎಲ್ಲ ಕಡೆಯೂ ಸಂಪೂರ್ಣ ಗುಣಪೂರ್ಣನೇ, ಹಾಗೆ ತಿಳಿಬೇಕು. ಆವಾಗ ಅವನನ್ನು ಪಾದಧೂಳಿಯಿಂದ ಪವಿತ್ರೀಕರಿಸಲು ನಾನು ಹಿಂಬಾಲಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ಅವನಿಗೆ ರಕ್ಷಣೆ ಸಿಗುವುದು ಭಗವಂತನ ಪಾದಧೂಳಿಯ ಅಭಿಷೇಕದಿಂದ ಅಂತ ಹೇಳ್ತಾನೆ ಅನ್ನುವಲ್ಲಿಗೆ ಈ ಏಕಾದಶಿ ಕನ್ನಡ 14ನೇ ಅಧ್ಯಾಯದ ಸ್ವಲ್ಪ ಚಿಂತನೆಯನ್ನು, ಇವತ್ತಿನ ದಿವಸದ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯರೋಣ ಮುಖ್ಯ ಪ್ರಾಣಕ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ನಮಸ್ಕಾರ. ಈ ಉದ್ಯೋಗೀತೆ 29 ಅಧ್ಯಾಯ ಇದೆ. ಇನ್ನೂ 14 ಅಧ್ಯಾಯದಲ್ಲಿದ್ದೇವೆ ನಾವು. ಎಷ್ಟು ಫಾಸ್ಟ್ ಹೋದರೂ 14 ಅಧ್ಯಾಯದಲ್ಲಿದ್ದೇವೆ. ಇನ್ನೂ 15 ಅಧ್ಯಾಯ ಇದೆ. ಇನ್ನೂ ಒಂದು 3 ದಿವಸ ಇದೆ, 4 ದಿವಸ ಇದೆ. 4 ದಿವಸದಲ್ಲಿ 15 ಅಧ್ಯಾಯ ಮುಗಿಯಲ್ಲ. ಮುಂದಿನ
ಪ್ರವಚನ ಮಾಲಿಕೆಯನ್ನು ಒಂದು ಉದ್ಧವ ಗೀತೆನೇ ಇರುತ್ತೆ ಅಂತ ತಿಳಿಸಲು ಇಷ್ಟಪಡ್ತೇನೆ.